ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ, ಮಹಿಮೆ ಪಡಿಸಿದ್ದೇವೆ. ಈ ವಾಕ್ಯದ ಸಮಯಕ್ಕೆ ನಾವು ಬಂದಿರುವಾಗ ಪರಿಶುದ್ಧಾತ್ಮ ದೇವರೇ, ನೀವು ತಾನೇ ನನ್ನೊಟ್ಟಿಗಿದ್ದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನಿನ್ನ ಮಾತಿಗೆ ಅನುಸಾರವಾಗಿ ಲೋಕದಲ್ಲಿ ನಾವು ಜೀವಿಸುವ ಹಾಗೆ ಎಸಪ್ಪ ನೀನ್ ತಾನೇ ಕಾರ್ಯ ಮಾಡಿ ಈ ವಾಕ್ಯ ಕೇಳುವಂತ ಎಲ್ಲ ಮಕ್ಕಳು ಶ್ರದ್ಧೆಯಿಂದ ಆಲಿಸಿ ಈ ವಾಕ್ಯಾನುಸಾರವಾಗಿ ನಡೆದೋಪ್ಪ ನಿತ್ಯ ರಾಜ್ಯಕ್ಕೆ ಸೇರುವ ಹಾಗೆ ದೇವರೇ, ನೀವು ತಾನೇ ಎಲ್ಲ ಹೃದಯದಲ್ಲಿ ಕಾರ್ಯ ಮಾಡಿ ಎಲ್ಲರೂ ಶ್ರದ್ಧೆಯಿಂದ ನಿನ್ನ ಮಾತುಗಳು ಕೇಳುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಅಂಶ ತುಟಿಗಳಿಂದ ನಾಲಿಗೆಯಿಂದ ಮಾಡುವಂತ ಪಾಪಗಳು. ತುಟಿಯಿಂದ ನಾಲಿಗೆಯಿಂದ ಮಾಡುವಂತ ಪಾಪಗಳು, ಅದಕ್ಕೆ ಪರಿಣಾಮ ಏನೆಂಬುದಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಮೊದಲನೇ ಪಾಪ ಯಾವುದು ಅಂತ ನಾವು ನೋಡುವಾಗ, ಸತ್ಯವೇದದಲ್ಲಿ ಮೊದಲನೇ ಪಾಪ ಯಾವುದು ಅಂತ ಹೇಳಿ ನೋಡುವಾಗ ದೇವರ ಮಾತನ್ನು ಕೇಳದೆ ಹೋಗುವುದು. ದೇವರ ಮಾತನ್ನು ಯಾರು ಕೇಳದೆ ಹೋಗ್ತಾರೋ ಅವರು ಅವಿಧೇಯರಾಗಿರ್ತಾರೆ ಮತ್ತು ಅದು ದೊಡ್ಡ ಪಾಪ. ಅನೇಕರು ಬೇರೆ ಬೇರೆ ಆ ವಿಷಯಗಳಲ್ಲಿ ಪಾಪ ಪಾಪ ಅದು ಪಾಪ ಇದು ಪಾಪ ಅಂತಾರೆ. ಎಲ್ಲ ಪಾಪಗಳೇ, ಆದರೆ ಎಲ್ಲಕ್ಕಿಂತ ದೊಡ್ಡ ಪಾಪ ಹೇಳಿದ ಮಾತನ್ನ ಕೇಳದೆ ಹೋಗುವಂತೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 3ನೇ ಅಧ್ಯಾಯ 4-5 ವಚನಗಳಲ್ಲಿ ನಾವು ನೋಡುವಾಗ ಇಲ್ಲಿ ನಾವು ಓದ್ಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 4-5 ವಚನಗಳಲ್ಲಿ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ನೋಡ್ರಿ, ಇಲ್ಲಿ ಒಂದು ಸೈತಾನನು ಸರ್ಪದ ರೂಪದಲ್ಲಿ ಬಂದು ಒಬ್ಬ ಹೆಣ್ಣು ಮಗಳ ಹತ್ರ, ಮೊದಲನೇ ಸ್ತ್ರೀ ಅವಳ ಹತ್ರ ಬಂದು, ಏನವ ಈ ತೋಟದಲ್ಲಿರುವಂತ ಯಾವ ಮರದ ಹಣ್ಣನ್ನು ತಿನ್ನಬಹುದು, ತಿನ್ನಬಾರ್ದಂತ ದೇವ್ರು ಹೇಳಿದ್ದಾನೆ ಅಂತ ಹೇಳುವಾಗ ಆ ಕೇಳ್ತಾಳೆ, ಎಲ್ಲ ಮರಗಳ ಹಣ್ಣುಗಳು ನಾವು ತಿನ್ನಬಹುದು, ಅಲ್ಲಿ ಮಧ್ಯದಲ್ಲಿ ಒಂದು ಮರ ಇದೆಯಲ್ಲ, ಒಳ್ಳೆಯದು ಕೆಟ್ಟದ ಹರಹನ್ನು ಹುಟ್ಟಿಸೋ ಮರ, ಅದರ ಹಣ್ಣು ಮಾತ್ರ ನಾವು ತಿನ್ನಬಾರ್ದಂತೆ, ತಿಂದ ದಿವಸ ನಾವು ಸತ್ತೋಗ್ತೀವಂತೆ ಅಂತ ಹೇಳುವಾಗ ಆಗ ಆ ಸೈತಾನು ಅವಳ ಹತ್ರ ಹೇಳ್ತಾ, ಹೇಗೂ ನೀವು ಸಾಯೋದಿಲ್ಲ, ಹಣ್ಣು ತಿಂದ್ಬಿಟ್ರೆ ಒಳ್ಳೆಯದನ್ನ ಕೆಟ್ಟದನ್ನ ನೀವೆಲ್ಲ ಅರ್ಥಕೊಳ್ತೀರಿ, ಹಣ್ಣು ತಿಂದ ತಕ್ಷಣ ನೀವು ದೇವರಂತೆ ಆಗ್ಬಿಡ್ತೀರಿ, ಇದು ದೇವ್ರಿಗೆ ಚೆನ್ನಾಗಿ ಗೊತ್ತು, ಹಾಗಾಗಿ ಹಣ್ಣು ನೀವು ತಿನ್ನಬಾರ್ದು, ಮತ್ತು ನೀವು ತಿಂದ್ರೆ ನೀವು ದೇವರಂತ ಆಗ್ತೀರಿ ಅಂತೇಳಿ ಆ ದೇವ್ರು ನಿಮ್ಗೆ ಸುಳ್ಳು ಹೇಳಿದ್ದಾನೆ ಅಂತೇಳಿ ಸೈತಾನು ಒಬ್ಬ ಸ್ತ್ರೀಯ ಮುಖಾಂತರ ನಂಬಿಸಿ ಸುಳ್ಳು ಹೇಳುವ ರೀತಿ ಸುಳ್ಳು ಹೇಳಿ ಆ ಒಂದು ಸ್ತ್ರೀಯನ್ನ ವಂಚಿಸ್ತಾನೆ. ಆ ಸೈತಾನನ್ನು ವಂಚಿಸುವಾಗ ಹೌದಾ ಅಂತೇಳಿ ಆಕೆ ಏನ್ ಮಾಡ್ತಾಳೆ, ಹೋಗಿ ಹಣ್ಣು ಕಿತ್ಕೊಂಡು ತಾನು ತಿನ್ನೋದಲ್ಲದೆ ತನ್ನ ಗಂಡನಿಗೂ ತಂದು ಕೊಡ್ತಾರೆ. ಅವಾಗ ಇಬ್ಬರು ಅವರು ಪಾಪ ಮಾಡ್ತಾರೆ. ಅಂದ್ರೆ ದೇವ್ರ ಮಾತು ಕೇಳದೆ ಹೋಗ್ತಾರೆ. ಪಾಪ ಹಣ್ಣು ತಿನ್ನೋದು ತುಪ್ಪ ಅಲ್ಲ, ಆದ್ರೆ ದೇವ್ರು ಹೇಳಿರ್ತಾನೆ ಹಣ್ಣು ತಿನ್ನಬಾರ್ದು ಅಂತ. ಹಣ್ಣು ತಿಂದ್ರೆ ನೀವು ಒಳ್ಳೇದು ಕೆಟ್ಟದ್ದು ಯಾವುದೆಂಬುದಾಗಿ ಅರಿತವರಾಗ್ತೀರಿ ಅಂತ. ಇವಾಗ ಒಳ್ಳೇದು ನಮ್ಗಿರುವಾಗ ಕೆಟ್ಟದೇನು ಬೇಕು ನಮ್ಗೆ? ಈಗ ಆದಾಮನ ಅವಳನ್ನು ಸೃಷ್ಟಿ ಮಾಡಿದ ದೇವರು ಅವ್ರಿಗೆಲ್ಲ ರೀತಿಯ ಹಣ್ಣು ಹಂಪಲು ಕೊಟ್ಟಿದ್ದಾನೆ, ಎಲ್ಲ ರೀತಿಯಲ್ಲಿ ಸುಖ ಸಂತೋಷ ಸಮಾಧಾನ ಕೊಟ್ಟಿದ್ದಾನೆ. ಇನ್ನು ಕೆಟ್ಟದೇನ್ ಬೇಕು? ಕೆಟ್ಟದೇನಕ್ಕೆ ಅವ್ರು ತಿಳ್ಕೋಬೇಕು? ಅಗತ್ಯನೇ ಇಲ್ಲ. ಆದರೆ ಸೈತಾನ್ ಏನ್ ಮಾಡ್ತಾನೆ, ಅವ್ರನ್ನ ದೇವರಿಂದ ದೂರ ಮಾಡಬೇಕು, ಯಾವುದೋ ಒಂದು ಕಾರಣಕ್ಕೆ ದೇವರಿಂದ ದೂರ ಮಾಡಬೇಕು. ಅದನ್ನು ಸ್ವಲ್ಪ ಸ್ವಿಚ್ ಆಫ್ ಮಾಡ್ಕೊ. ದೇವರಿಂದ ದೂರ ಮಾಡಬೇಕು ಅಂತೇಳಿ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಕುತಂತ್ರ ಮಾಡ್ತಾನೆ. ಬೇರೆ ಅಲ್ಲಿ ಕುತಂತ್ರ ಮಾಡಿ ಏನ್ ಮಾಡ್ತಾನಂದ್ರೆ ಆ ಸ್ತ್ರೀಯ ಮುಖಾಂತರ ವಂಚಿಸಿ ಆಕೆನೂ ತಿಂತಾಳೆ, ತನ್ನ ಗಂಡನಿಗೂ ತಂದು ಕೊಡ್ತಾಳೆ. ಯಾವಾಗ ಆ ದೇವರು ಮಾತು ಕೇಳದೆ ಅವರು ಅವಿಧೇಯರಾದರೋ ಅದು ಅವರ ಜೀವಿತದಲ್ಲಿ ಪಾಪವಾಗಿ ಪರಿಣಮಿಸಿತು. ಆಗ ದೇವರು ಅದನ್ನು ತಿಳ್ಕೊಂಡು ಏನ್ ಮಾಡ್ತಾನೆ, ಅವ್ರು ಏನೇನು ತೋಟದಿಂದ ಆಚೆ ಹಾಕ್ಬಿಡ್ತಾನೆ.
ಯಾವಾಗಲೂ ಯಾವೊಂದು ಬೆವರು ಅವ್ರಿಗೆ ಬರ್ತಾ ಇರಲಿಲ್ಲ. ಬೇಕಾದ ಹಣ್ಣುಗಳು ಸಿಗ್ತಾ ಇತ್ತು, ಗಡ್ಡೆ ಗೆಣಸುಗಳು ಸಿಗ್ತಾ ಇತ್ತು, ಕಾಯಿ ಪಲ್ಯಗಳು ಸಿಗ್ತಾ ಇತ್ತು, ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿದ್ದು. ಯಾವಾಗ ಆ ಸೈತಾನನ ಮಾತು ಕೇಳಿದ್ರು, ಆ ಹಣ್ಣು ತಿನ್ನಬಾರ್ದಂತ ಹೇಳಿದ ಹಣ್ಣು ತಿಂದರು, ಅವಾಗ ದೇವರು ನನ್ನ ಮಾತು ನೀವು ಕೇಳಲಿಲ್ಲ ಅಂತೇಳಿ ಆ ಏದೇನ್ ತೋಟದಿಂದ ಹೊರಗಾಗ್ಬಿಟ್ಟ. ಆವತ್ತಿನಿಂದ ಆ ಮನುಷ್ಯ ಈ ಲೋಕದಲ್ಲಿ ಈ ಭೂಮಿಗೆ ಕಷ್ಟಪಟ್ಟು, ಈ ಭೂಮಿಗೆ ದುಡಿದು ಅಗದು ಬೀಜ ಹಾಕಿ ಬೆಳೆದು, ಅದರಲ್ಲಿ ಬೆಳೆದು ಬೆವರು ಸುರಿಸಿ, ಆ ರಕ್ತ ಸುರಿಸಿ ತನ್ನ ಹೆಂಡತಿ ಮಕ್ಕಳ ಸಾಕೋ ರೀತಿಯಲ್ಲಿ ಆ ಭೂಮಿಗೆ ಶಾಪ ಬಂತೆ. ಯಾರೇ ದೇವರು ಮಾತು ಕೇಳದೆ ಹೋದ್ರಿಂದ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಪ್ರಿಯರೇ, ನಾವು ಪ್ರಕಟಣೆಯಲ್ಲಿ ನೋಡ್ತೇವೆ, ಆ 22ನೇ ಅಧ್ಯಾಯದಲ್ಲಿ 18-19 ವಚನಗಳಲ್ಲಿ ಪ್ರಕಟಣೆಯಲ್ಲಿ ಒಂದು ಮಾತು ಹೇಳ್ತದೆ. ಇಲ್ಲಿ ಏನಂದ್ರೆ 18-19ರಲ್ಲಿ, ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ನೋಡ್ರಿ, ಇಲ್ಲಿ ಆದಿಕಾಂಡದಲ್ಲಿ 2ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಆದಾಮನಿಗೆ ಹೇಳ್ತಾನೆ ಏನಂತ ನೋಡಿ, ಈ ಹಣ್ಣುಗಳನ್ನೆಲ್ಲ ಎಲ್ಲಾ ಮರದ 16-17ನೇ ವಚನದಲ್ಲಿ ನೋಡ್ದು, ಇದಲ್ಲದೆ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಎಚ್ಚೆತ್ತವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದ ಅರಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ನೀನು ಸತ್ತೇ ಹೋಗುವಿ. ಅಂದ್ರೆ ಸತ್ತು ಹೋಗ್ತೀನಿ ಅಂದ್ರೆ ಆತ್ಮಿಕವಾಗಿ ಸತ್ತು ಹೋಗ್ತೀಯಾ, ಶಾರೀರಿಕವಾಗಿ ಬದುಕಿರ್ತೀಯಾ, ಆತ್ಮಿಕವಾಗಿ ಸತ್ತು ಹೋಗ್ತೀಯಾ, ನನ್ನಿಂದ ನೀನು ದೂರ ಆಗ್ತೀಯಾ, ನನ್ನಲ್ಲಿರುವಂತ ಸಂಬಂಧ ನೀನು ಕಳ್ಕೊಳ್ತೀಯಾ ಅಂತೇಳಿ. ಹಾಗಾಗಿ ಈ ಒಂದು ಮಾತು ಸೈತಾನನ್ನು ಉಪಯೋಗಿಸಿ ಏನೂ ಆಗೋದಿಲ್ಲ, ನೀವು ತಿಂದ್ರೆ ದೇವರಂತ ಆಗ್ಬಿಡ್ತೀರಿ, ಸುಳ್ಳು ಹೇಳ್ತಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ಯಾವ ಒಂದು ಮಾತು ಹೆಚ್ಚಿನ ಮಾತು ಈ ಬೈಬಲಲ್ಲಿ ಈ ಪ್ರವಾದ ಮಕ್ಕಳಲ್ಲಿ ಸೇರಿಸಬಾರ್ದಂತೆ, ತೆಗಿಯಬಾರ್ದಂತೆ. ಒಂದು ಡಾಟ್ ಆಗಲಿ, ಒಂದು ಕಾಮ ಆಗಲಿ, ಒಂದು ಪದನ ತೆಗಿಬಾರ್ದಂತೆ. ಹಾಗಾಗಿ ಪ್ರಿಯರೇ, ಆ ತೆಗೆದರೆ ಅವ್ರಿಗೆ ಹೆಚ್ಚಿನ ಉಪದ್ರವಗಳು ತಂದಾಗ್ತೀನಿ. ಅಂದ್ರೆ ಈ ಸತ್ಯವೇದದ ಅನೇಕ ಉಪದ್ರವ, ಅನೇಕ ಕಷ್ಟಗಳು, ನಷ್ಟಗಳು, ಶ್ರಮೆಗಳು, ಆ ಕಣ್ಣೀರು, ದುಃಖ ಎಲ್ಲ ಇಟ್ಟಿದ್ದಾನೆ. ತಪ್ಪು ಮಾಡಿದವ್ರಿಗೆ ಎಲ್ಲ ಶಿಕ್ಷೆ ಕೊಟ್ಟಿದ್ದಾನೆ. ಅವೆಲ್ಲ ಅವ್ರ ಜೀವಿತದಲ್ಲಿ ನಾನು ತಂದಾಗ್ತೀನಿ ಅಂತ ಹೇಳ್ತಾ ಮುಂದುವರಿತಾ ಹೇಳ್ತಾನೆ. ಏನಂದ್ರೆ, ಯಾವನಾದ್ರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದ್ರೂ ತೆಗೆದು ಬಿಟ್ಟರೆ, ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರೋ ಪಾಲನ್ನು ದೇವರು ತೆಗೆದು ಬಿಡುವನು. ಜೀವವೃಕ್ಷ ಪ್ರಿಯರೇ, ಸೈತಾನನಿಗೆ ಗೊತ್ತು, ಇವನು ಜೀವವೃಕ್ಷ ಹಣ್ಣು ತಿಂದ್ರೆ ಅವನು ದೇವರಾಗ ಅಂದ್ರೆ ಆಗ್ತಾನೆ. ಅದಕ್ಕೆ ಸೈತಾನ ಜೀವವೃಕ್ಷದ ಮರದ ಹಣ್ಣನ್ನು ಕೊಡ್ಲಿಲ್ಲ. ಒಳ್ಳೇದ್ರ ಕೆಟ್ಟದ ಅಂದ್ರೆ ಆ ಹಣ್ಣು ತಿಂದ್ರೆ ಯಾವ ರೀತಿ ಆಗ್ತಾರೆ ಅಂದ್ರೆ, ಇವಾಗ ಸಣ್ಣ ಮಕ್ಕಳು ದೇವರಂತ ಇರ್ತಾರೆ ಅಂತ ದೊಡ್ಡವರೆಲ್ಲ ಹೇಳ್ತಾರೆ. ಅಂದ್ರೆ ಆ ಮಕ್ಕಳಿಗೆ ಯಾವ ಪಾಪನೂ ಗೊತ್ತಿಲ್ಲ. ಅವ್ರ ಬೆತ್ತಲೆ ಆಗಿರ್ಲಿ, ಅವ್ರ ಹೆಂಗನ ಇರ್ಲಿ, ಅವ್ರಿಗೆ ಯಾವ ಪಾಪದ ವಿಷಯ ಆಲೋಚನೆ ಗೊತ್ತಿರಲ್ಲ. ಆದ್ರೆ ಆ ಬೆಳೀತಾ 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 ಅವ್ರ ಜ್ಞಾನ ಬೆಳೀತಾ ಬೆಳೀತಾ ಪಾಪದ ಆಲೋಚನೆಗಳು ಅವ್ರಲ್ಲಿ ಬರ್ತದೆ. ಹಾಗಾಗಿ ಈ ಸೈತಾನನು ಏನ್ ಮಾಡ್ತಾನಂದ್ರೆ, ಆ ಜೀವವೃಕ್ಷದ ಮರದ ಹಣ್ಣನ್ನು ತೋರಿಸ್ಕೊಡೋದಿಲ್ಲ, ಆ ಒಳ್ಳೆಯದ ಕೆಟ್ಟದ ಹಣ್ಣನ್ನು ತೋರಿಸ್ಕೊಟ್ಟು ಅದನ್ನು ತಿಂದು ಅವ್ರ ಪಾಪದಲ್ಲಿ ಪ್ರೇರೇಪಿಸ್ತಾನೆ. ಹಾಗಾಗಿ ಅವ್ರಿಗೆ ಏನಾಯ್ತಂದ್ರೆ, ಆ ಪಾಪ ಮಾಡಿದ್ರಿಂದ ಪರಲೋಕದಲ್ಲಿ ಅವ್ರಿಗೆ ಜೀವವೃಕ್ಷ ಒಂದಿದೆ. ಅದು ಏದೇನ್ ತೋಟದಲ್ಲೇ ದೇವರು ನಾಟಿ ಹಾಕಿದ್ದನು. 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ ಆ 2ನೇ ಭಾಗದಲ್ಲಿ ನೋಡ್ತೇವೆ, ಅದಲ್ಲದೆ ಆ ವನದಲ್ಲಿರುವ ಜೀವದಾಯಕ ವೃಕ್ಷವನ್ನು, ಒಳ್ಳೆದ ಕೆಟ್ಟದ ಅರ್ಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಅಂದ್ರೆ ಏದೇನ್ ತೋಟದಲ್ಲಿ ಜೀವದಾಯಕ ವೃಕ್ಷದ ಮರದ ಹಣ್ಣನ್ನು ಮರನ ಸೃಷ್ಟಿ ಮಾಡಿದ್ದು. ಆದ್ರೆ ಸೈತಾನ ಆ ಹಣ್ಣನ್ನು ತೋರಿಸಲಿಲ್ಲ. ಆ ಹಣ್ಣು ತಿಂದ್ರೆ ಇವ್ರು ಜೀವಂತವಾಗಿ ಬದುಕು ಬಿಡ್ತಾರೆ, ಇವ್ರಿಗೆ ಸಾವಿರೋದಿಲ್ಲ ಅಂತೇಳಿ. ಏನೇ ಮಾಡಿ ಇವ್ರನ್ನ ದೇವರಿಂದ ದೂರ ಮಾಡಬೇಕು, ದೇವರಿಂದ ತಪ್ಪಿಸ್ಬೇಕು ಅಂತೇಳಿ ಆ ಸೈತಾನ್ ಏನ್ ಮಾಡ್ತಾನೆ, ಆ ನಾಲಿಗೆಯಿಂದ, ತನ್ನ ತುಟಿಗಳಿಂದ ಆ ಹವಳ ಮುಖಾಂತರ ಮಾತನಾಡಿ ಅಲ್ಲೊಂದು ಸುಳ್ಳು ಹೇಳಿ ಅವನ ಪಾಪಕ್ಕೆ ಪ್ರೇರೇಪಿಸ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, 39ನೇ ಕೀರ್ತನೆಯಲ್ಲಿ 1ನೇ ವಚನ ಏನಂತಂದ್ರೆ, 39 1ನೇ ವಚನ,
ನನ್ನ ನಾಲಿಗೆ ಹ್ಮ್ ಪಾಪಕ್ಕೆ ಹೋಗದಂತೆ ಹ್ಮ್ ಜಾಗರೂಕನಾಗಿರುವೆನು. ಹ್ಮ್ ದುಷ್ಟರು ಹ್ಮ್ ನನ್ನ ಮುಂದೆ ಇರುವಾಗ ಹ್ಮ್. ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು. ನೋಡು, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ಒಬ್ಬ ಜ್ಞಾನವಂತನು ಏನ್ ಹೇಳ್ತಾ ಇದೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ. ಯಾಕಂದ್ರೆ ಈ ನಾಲಿಗೆ ದೇವರು ಒಳಗಿಟ್ಟಿದ್ದಾನೆ, ಆಚೆ ತುಟಿಗಳಿಟ್ಟಿದ್ದಾನೆ, ಹಲ್ಲುಗಳಿಟ್ಟಿದ್ದಾನೆ, ಎರಡು ರೀತಿ ಬೇಲೆ ಹಾಕಿ ಒಳಗಡೆ ಇಟ್ಟಿದ್ದಾನೆ. ಒಂದು ವೇಳೆ ಈ ನಾಲಿಗೆನ ಹೊರಗಡೆ ಇಟ್ಟಿದ್ದಿದ್ರೆ ಇಡೀ ದೇಶನ ಹಾಳು ಮಾಡ್ತಾ ಇತ್ತು ಈ ನಾಲಿಗೆ. ಅಷ್ಟು ಆದ್ರೂ ಆ ನಾಲಿಗೆ ಏನ್ ಮಾಡ್ತದೆ, ಎಷ್ಟೋ ಸುಳ್ಳು ಹೇಳಿ ಬೆಂಕಿ ಹಚ್ಚಿ ಕುಟುಂಬಗಳನ್ನ ಹಾಳು ಮಾಡ್ತದೆ, ದೇಶನ ಹಾಳು ಮಾಡ್ತದೆ, ಪ್ರಜೆಗಳನ್ನ ಹಾಳು ಮಾಡ್ತದೆ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ನನ್ನ ನಾಲಿಗೆ ಯಾವಾಗ ಒಂದು ವೇಳೆ ಕೆಟ್ಟದನ್ನು ಮಾತಾಡ್ತಾ ಅದಕ್ಕೆ ನಾನು ಬಾಯಿ ಮುಚ್ಕೊಂಡಿರ್ತೀನಿ. ಮತ್ತು ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕಿ ಹಾಕಿಕೊಂಡಿರೋನು. ಅಂದ್ರೆ ದುಷ್ಟರು, ಕೆಟ್ಟವರು ಜೊತೆಯಲ್ಲಿದ್ರೆ, ಕಳ್ಳನ ಜೊತೆಯಲ್ಲಿದ್ರೆ ಕಳ್ಳನೇ, ಸುಳ್ಳುಗಾರ ಜೊತೆಯಲ್ಲಿದ್ರೆ ಸುಳ್ಳ್ರೆ, ಪಾಪ ಮಾಡೋರ ಜೊತೆಯಲ್ಲಿದ್ರೆ ಪಾಪ ಮಾಡೋರೆ, ದುಷ್ಟರ ಜೊತೆಯಲ್ಲಿದ್ರೆ ದುಷ್ಟರೇ. ದಾವೀದನು ಕೀರ್ತನೆ 1ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಯಾವನು ದುಷ್ಟರ ಆಲೋಚನೆ ತಂಡಿಯದೆ. ಅಂದ್ರೆ ದುಷ್ಟರ ಜೊತೆಯಲ್ಲಿ ಯಾರಿದ್ರೆ ಅವ್ರ ದುಷ್ಟರ ಆಲೋಚನೆ ಅವರಲ್ಲಿ ಬರ್ತದೆ. ಅದಕ್ಕಾಗಿ ನನ್ನ ನಾಲಿಗೆನ, ನನ್ನ ತುಟಿನ ನಾನು ಕೊಕ್ಕಿ ಹಾಕ್ಕೊಂಡಿರ್ತೀನಿ, ಬೀಗ ಹಾಕ್ಕೊಂಡಿರ್ತೀನಿ. ನಾನು ಕೆಟ್ಟದನ್ನ ಮಾತಾಡದಂತೆ, ನಾನು ಕೆಟ್ಟದ್ದನ್ನು ನುಡಿಯದಂತೆ ನಾನು ನಾಲಿಗೆಗೆ ಬೀಗ ಹಾಕ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯರೇ, ನಾನು ಯಾಕೆ ಬೀಗ ಹಾಕ್ಕೊಳ್ತೀನಿ ಅಂತ ಹೇಳುವಾಗ ಪ್ರಕಟಣೆಯಲ್ಲಿ 21ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಹೇಳುತ್ತೆ. ಪ್ರಕಟಣೆ 21 8ನೇ ವಚನ ಹೇಳ್ತದೆ, ಆದರೆ ಏಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಕಂದಕಗಳಿರುವ ಕೆರೆಯೇ, ಅದು 2ನೇ ಮರಣ ಎಂದು ನನಗೆ ಹೇಳಿತು. ಇಲ್ಲಿ 1 2 3 4 5 6 7 8 ಪಾಪಗಳು ಕೊಟ್ಟಿದ್ದಾನೆ. 8 ರೀತಿಯ ಒಂದು ಮನುಷ್ಯನ ಹಾಳು ಮಾಡುವಂತ ಕೆಟ್ಟ ಹವ್ಯಾಸಗಳಿರ್ತದೆ, ಕೆಟ್ಟ ಪಾಪಗಳಿರ್ತದೆ. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡದು ಸುಳ್ಳು. ಕೆಲವರು ಬಾಯಿ ತೆಗೆದ್ರೆ ಸುಳ್ಳು, ಕೆಲವರು ಬಾಯಿ ತೆಗೆದ್ರೆ ತುಟಿ ಬಿಚ್ಚಿದ್ರೆ ಸುಳ್ಳು. ಅದಕ್ಕೆ ಆ ಸುಳ್ಳುಗಾರರ ಜೊತೆಯಲ್ಲಿ ಅವನು ಏನಂತ, ಎಲ್ಲಾ ಸುಳ್ಳುಗಾರರು ಇವ್ರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳು ಕೆರೆಯೇ. ಹಾಗಾಗಿ ಪ್ರಿಯರೇ, ನಾವು ದಾವೀದನು ಹೇಳ್ತಾರೆ, ನಾನು ಬಾಯಿಗೆ ಕುಕ್ಕಿ ಹಾಕ್ಕೊಂಡಿರ್ತೀನಿ. ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ನಾಲಿಗೆಯನ್ನ, ನಮ್ಮ ತುಟಿಗಳನ್ನ ನಾವು ಕಂಟ್ರೋಲ್ ಇಟ್ಕೊಂಡಿರ್ಬೇಕು. ಕೆಲವು ಸಾರಿ ರಾಜಕಾರಣ ನೋಡ್ರಿ, ಹಿರಿಯರು ಅವ್ರೇನ್ ಮಾಡ್ತಾರೆ, ನ್ಯೂಸ್ ಅವರು ಒಂದು 20-30 ಚಾನಲ್ ಇರ್ತದೆ, ಎಲ್ಲರೂ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ಅವ್ರು ತಾಳ್ಮೆಯಿಂದ ತೂಕವಾಗಿ ಆಲೋಚನೆ ಮಾಡಿ ಮಾತುಗಳು ಮಾತಾಡ್ತಾರೆ. ಏನಾದ್ರೂ ನಾಲ್ಗೆ ಹರಿದು ಬಿಟ್ಟು ಏನಾದ್ರು ಫಾಸ್ಟ್ ಆಗಿ ಏನಾದ್ರು ಒಂದು ನಾಲ್ಗೆಯಲ್ಲಿ ಒಂದು ಮಾತು ಜಾರಿದ್ರೆ ಇಡೀ ಪ್ರಪಂಚ ಮೀಡಿಯಾವ್ರು ಜಾಲಾಡ್ಬಿಡ್ತಾರೆ. ಅವ್ರು ಹಂಗಂದ್ರು, ಹಿಂಗಂದ್ರು, ಯಾಕಂದ್ರು, ಏನಕ್ಕಂದ್ರು, ಯಾವ ಸಂದರ್ಭಕ್ಕಂದ್ರು, ಆಗ ಈಗ ಎಷ್ಟೋ ಕ್ವಶನ್ಗಳ ಮೇಲೆ ಕ್ವಶನ್ಗಳು ಹಾಕಿ ಅವ್ರ ಮಾನ ಮರ್ಯಾದೆಲ್ಲ ಹರಾಜಾಗ್ಬಿಡ್ತಾರೆ. ಹಾಗಾಗಿ ಪ್ರಿಯರೇ, ಇಲ್ಲೇನಾಗ್ತಾ ಇದೆ ಅಂದ್ರೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸುಳ್ಳು ಹೇಳಬಾರದು. ಈ ನಾಲಿಗೆ, ಈ ತುಟಿಯನ್ನ ಕಾಯ್ಬೇಕು ನಾವು. ಈ ನಾಲ್ಗೆನ ತುಟಿಯನ್ನ ಕಾಯ್ಕೊಳ್ಳುವಾಗ ಏನಾಗುತ್ತೆ, ನಮ್ಗೆ ಆಶೀರ್ವಾದ ಬರ್ತದೆ. 8ನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 44ನೇ ವಚನದಲ್ಲಿ ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ಏನಿರುತ್ತೆ, 43ರಿಂದ ನಾವು ಓದುವಾಗ, ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆ ಕಿವಿಗೊಡಲಾರದೆ ಇರುವುದೇ ಕಾರಣ. ನಾನು ಬೋಧಿಸುವಂತ ಬೋಧನೆಗೆ ನೀವು ಕಿವಿಗೊಡದೆ ಇರೋ ಕಾರಣ ಏನಂದ್ರೆ, ಮುಂದಕ್ಕೆ ಹೇಳ್ತಾನೆ, ಕಾರಣ ಸೈತಾನನು ನಿಮ್ಮ ತಂದೆ. ಯಾರು ಸುಳ್ಳು ಹೇಳ್ತಾರೋ ಅವರ ತಂದೆ ಸೈತಾನಂತೆ.
ಕೆಡುಕನು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಪ್ರಿಯ ನನ್ನ ಸಹೋದರರೇ, ಏನ್ ಹೇಳ್ತಾ ಇದ್ದಾನೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಈಗ ಇದು ಒಬ್ಬ ತಂದೆ, ಕೆಲವರು ಲೋಕಾನುಸಾರವಾಗಿ ಹೇಳ್ತಾರೆ ಅವನ ತಂದೆ ಹೇಗೋ ಅವನು ಹಾಗೇನಪ್ಪ, ಅವನ ತಂದೆ ತುಂಬಾ ಒಳ್ಳೆಯವನು, ಇವನು ತುಂಬಾ ಒಳ್ಳೆಯವನಾಗಿ ಬೆಳೀತಾ ಇದ್ದಾನೆ. ಕೆಲವು ಸಾರಿ ಉಲ್ಟಾನು ಆಗ್ಬಿಡ್ತದೆ, ಕೆಲವು ಸಾರಿ ಸೀದಾಗ್ತದೆ. ಅವ್ರ ಅಪ್ಪನ ಸರಿ ಇದ್ರೆ ತಾನೆ ಅವನು ಸರಿಯಾಗಿರೋದು ಅಂತ ಹೇಳ್ತಾರೆ. ಕೆಲವರು ಅವ್ರ ಅಪ್ಪನ ಒಳ್ಳೆಯವನು ತುಂಬಾ ಒಳ್ಳೆಯವನು, ಆದ್ರೆ ಇವನವನೊಂದು ಅವನ ಹೊಟ್ಟೆಯಲ್ಲಿ ದರಿದ್ರ ನುಟ್ಬಿಟ್ಟಿದ್ದಾನೆ, ಇವನು ಸರಿಯಿಲ್ಲ ಅಂತ ಹೇಳ್ತಾರೆ. ಹಾಗೆ ಪ್ರಿಯರು ಇಲ್ಲಿ ಏನಾಗ್ತದೆ, ಸೈತಾನನ ಅನುಚರರು ಯಾರಿರ್ತಾರೋ ಅವರು ಸೈತಾನನ ಆಲೋಚನೆಗಳೇ ಅವರಲ್ಲಿ ಇರ್ತದೆ. ಮತ್ತು ಒಳ್ಳೆಯವರಲ್ಲಿ ಕೂಡ ಸೈತಾನ ಕಾರ್ಯ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ, ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ದಾವೀದ ನನ್ನ ಬಾಯಿಗೆ ನಾನು ಕುಕ್ಕಿ ಹಾಕೊಂಡಿದ್ದೀನಿ, ನಾನು ಬೀಗ ಹಾಕೊಂಡಿದ್ದೀನಿ. ಬೀಗ ಹಾಕ್ಕೋಬೇಕು, ಒಂದೊಂದು ಸಾರಿ ನಾವು ಬೀಗಗಳು ಹಾಕ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನೆ, ಅದನ್ನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವಿಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಯಾರು? ಸೈತಾನು ಸುಳ್ಳುಗಾರನಾಗಿದ್ದಾನೆ, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಅವನ ಹಾದಿಯಲ್ಲೇ ಅವಳನ್ನ, ಆದಾಮನನ್ನ ಹಾದಿಯಲ್ಲೇ ಅವನು ಮೋಸ ಮಾಡಿ ಸುಳ್ಳು ಹೇಳಿ ಅವ್ರನ್ನ ದೇವರಿಂದ ದೂರ ಮಾಡ್ತಾನೆ. ಇಡೀ ಪ್ರಪಂಚಕ್ಕೆ ಶಾಪ ತಂದಿಟ್ಬಿಡ್ತಾನೆ. ಈಗ ಆ ಶಾಪ ಆದಾಮ ಅವಳು ಮಾಡಿದ ಒಂದು ಪಾಪ, ಆ ಶಾಪ ನಿನ್ನ ಮೇಲೆ ನನ್ನ ಮೇಲಿದೆ. ಹಾಗಾಗಿ ನಾವೆಲ್ಲರೂ ಪಾಪಕ್ಕೆ ಸಂಬಂಧಪಟ್ಟವರಾಗಿದ್ದೀವಿ. ಆ ಪಾಪದಿಂದ ಬಿಡಿಸುವುದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬಂದಿದ್ದು. ಹಾಗಾಗಿ ಪ್ರಿಯರೇ, ಆ ಸುಳ್ಳು ಏನ್ ಮಾಡ್ತದೆ ಅಂದ್ರೆ ಅನೇಕ ಸಾರಿ ಮನುಷ್ಯರನ್ನ ಎಲ್ಲೋ ತಗೊಂಡೋಗ್ಬಿಡ್ತಾರೆ, ನಾಶನಕ್ಕೆ ತಗೊಂಡೋಗ್ಬಿಡ್ತದೆ. ನಾವು ವಿಮೋಚನ ಕಾಂಡದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ವಿಮೋಚನ ಕಾಂಡ 7ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ ನೋಡಿ, 20ನೇ ಅಧ್ಯಾಯ, ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ 7ನೇ ವಚನ ಏನಿದೆ? ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ನೋಡ್ರಿ, ಇಲ್ಲಿ ಬಹಳ ಸ್ಪಷ್ಟ, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಅನೇಕರು ತಪ್ಪು ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಕೆಟ್ಟ ದಾರಿ ನಡೀತಾರೆ. ನೀನು ಆ ದಾರಿಯಲ್ಲಿ ಹೋಗ್ತಾ ಇದ್ದೆ ನೋಡ್ತಾ, ನಮ್ಮ ಅಮ್ಮನಾಣಿಗೂ ನಾನು ಹೋಗ್ಲಿಲ್ಲ, ನಮ್ಮ ಅಪ್ಪನಾಣಿಗೆ ನಾನು ಹೋಗ್ಲಿಲ್ಲ, ನಮ್ಮ ದೇವರಾಣಿಗೆ ನಾನು ಹೋಗ್ಲಿಲ್ಲ, ನನ್ನಾಣಿಗೂ ನಾನು ಹೋಗ್ಲಿಲ್ಲ, ನಾನು ನೋಡ್ಲಿಲ್ಲ, ಮಾಡಲಿಲ್ಲ, ಸುಳ್ಳು ಹೇಳ್ತಾರೆ. ಅಂದ್ರೆ ದೇವರನ್ನ ಅಯೋಗ್ಯಕ್ಕಾಗಿ ಬಳಸ್ಕೊಳ್ತಾರೆ. ದೇವರಾಣಿ ನಾನು ನೋಡ್ಲಿಲ್ಲಪ್ಪ, ದೇವರಾಣಿ ನನ್ಗೆ ಗೊತ್ತಿಲ್ಲಪ್ಪ, ದೇವರಾಣಿ ಈ ಕಿವಿಗಳಲ್ಲಿ ನಾನು ಕೇಳಲಿಲ್ಲಪ್ಪ ವಿಷಯಗಳು ಅಂತ ಹೇಳ್ತಾರೆ. ಆದ್ರೆ ಕೇಳಿರ್ತಾರೆ, ನೋಡಿರ್ತಾರೆ, ಅವ್ರ ಜೊತೆಲಿ ಹೋಗಿರ್ತಾರೆ, ಎಲ್ಲಾ ರೀತಿಯಲ್ಲಿ ಪಾಲು ಹೊಂದಿರ್ತಾರೆ, ಆದ್ರೆ ದೇವ್ರನ್ನ ಅಡ್ಡ ತಂದ್ಬಿಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ಅಯೋಗ್ಯಕ್ಕಾಗಿ ನಿನ್ನ ದೇವರಾದ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಯಾರು ದೇವರ ಹೆಸರನ್ನು ಅಯೋಗ್ಯವಾಗಿ ಉಪಯೋಗಿಸ್ಕೊಳ್ತಾರೋ ಅವ್ರು ಖಂಡಿತ ಶಿಕ್ಷಿಸ್ತಾನಂತೆ. ಮುಲಾಜಲ ಅವ್ರು ಯಾರೇ ಆಗಿರ್ಲಿ ದೇವ್ರನ್ನ ಅಯೋಗ್ಯವಾಗಿ ಇದು ಮಾಡಿದ್ರೆ ಅವ್ನು ಶಿಕ್ಷಿಸ್ತಾನಂತೆ. ನೋಡ್ರಿ, ನಾವು ನೋಡ್ತೀವಿ ಯಾಕೋಬನ ಒಂದು ವಿಷಯದಲ್ಲಿ, ಯಾಕೋಬನು ಆದಿಕಾಂಡದಲ್ಲಿ ನಾವು ನೋಡುವಾಗ ತನ್ನ ತಂದೆಗೆ ಸುಳ್ಳು ಹೇಳ್ತಾನೆ. ಏನ್ ಹೇಳ್ತಾನೆ? ಅಪ್ಪ, ನಾನು ಏಸಾವನೇ, ನಿನ್ನ ಮಗನಾದ ಏಸಾವನೇ, ನಾನು ಯಾಕೋಬನಲ್ಲ, ನಿನ್ನ ಮಗನಾದ ಏಸಾವನೇ. ಅಂದ್ರೆ ತಂದೆಯಿಂದ ಆಶೀರ್ವಾದ ಹೊಂದಿಕೊಳ್ಳೋದಕ್ಕಾಗಿ ಯಾಕೋಬನ್ ತನ್ನ ಮಗನಿಗೆ ಹೇಳ್ತಾನೆ, ಏಸಾವನ್ಗೆ, ಮಗನೇ, ನನ್ಗೆ ವಯಸ್ಸು ಆಗ್ಬಿಟ್ಟಿದೆ, ನನ್ನ ಕಣ್ಣು ಕಾಣ್ತಾ ಇಲ್ಲಪ್ಪ, ನನ್ನ ದಿನಗಳು ಹತ್ರ ಬರ್ತಾ ಇದೆ, ನನ್ಗೆ ಒಳ್ಳೆ ಬೇಟೆ ಮಾಂಸ ತಿನ್ಬೇಕಂತ ಆಸೆ ಆಗ್ತಾ ಇದ್ದು, ಹೋಗಿ ಬೇಟೆ ಆಡ್ಕೊಂಡು ಬಂದು
ಒಳ್ಳೆ ರುಚಿಯಾದ ಅಡುಗೆ ನನ್ಗೆ ಮಾಡಿಕೊಡು, ನನ್ನ ಹೊಟ್ಟೆ ತುಂಬ ತಿಂದು ಮನಸ್ಫೂರ್ತಿಯಾಗಿ ದೇವ್ರು ನಾನು ಏನು ಆಶೀರ್ವಾದ ಮಾಡಿದ್ದಾನೋ ಆಶೀರ್ವಾದ ನೀನು ಕೊಡ್ತೀನಿ ಅಂತ ದೊಡ್ಡ ಮಗನಿಗೆ ಹೇಳ್ತಾನೆ. ಆ ದೊಡ್ಡ ಮಗನಿಗೆ ಹೇಳುವಾಗ ಆ ಇಸಾಕನ ಹೆಂಡತಿ ಆಗಂತ ರೆಬಕ್ಕಳು ಆ ಮಾತು ಕೇಳಿ ಅಯ್ಯೋ ನನ್ನ ದೊಡ್ಡ ಮಗನಿಗೆ ಹೋಗ್ಬಿಡ್ತದೆ, ಈ ದೊಡ್ಡ ಮಗನ ಮೇಲೆ ಪ್ರೀತಿ ತಂದೆಗಿರ್ತದೆ, ಚಿಕ್ಕ ಮಗನ ಮೇಲೆ ತಾಯಿಗೆ ಪ್ರೀತಿ ಇರ್ತದೆ, ಇಲ್ಲ ಆ ಪ್ರೀತಿ ನಾನು ಚಿಕ್ಕ ಮಗನಿಗೆ ತಗೋಬೇಕು ಆಶೀರ್ವಾದ ಅಂತ ಹೇಳ್ಬಿಟ್ಟು ಆಕೆ ಏನ್ ಮಾಡ್ತಾಳೆ, ದೊಡ್ಡ ಮಗನ ಮೈಯೆಲ್ಲ ರೋಮಗಳಿರ್ತದೆ. ಹಾಗಾಗಿ ಆ ರೋಮ ಒಂದು ಕುರಿ ಕಟ್ ಮಾಡಿ ಆ ಚಿಕ್ಕ ಮಗನಿಗೆ ಆ ರೋಮ ಹಾಕಿ ಅವನು ಉಪ್ಪು ಹೇಳ್ತಾನೆ, ಅಮ್ಮ ಬೇಡಮ್ಮ ಬೇಡಮ್ಮ ಅಂದ್ರೆ ಆ ತಾಯಿ ಅವನ್ನ ಪ್ರೇರೇಪಿಸಿ ಏನ್ ಮಾಡ್ತಾಳೆ, ಆ ಒಳ್ಳೆ ಅಡಿಗೆ ಅವನ್ ಬರಕ್ ಮೊದ್ಲೆ ಆ ಕುರಿ ಕೊಯ್ದು ಒಳ್ಳೆ ಅಡಿಗೆ ಮಾಡಿ ತಗೊಂಡೋಗಿ ಅವನ್ ಬಡಿಸ್ಬಿಟ್ಟು, ನಾನೇ ನಿನ್ನ ಮಗನಪ್ಪ, ನಾನೇ ನಿನ್ನ ಮಗನ ಅವನು ಇಷ್ಟು ಬೇಗ ಸಿಗ್ತಾ ಬೇಟೆ, ಅಯ್ಯೋ ನಿನ್ನ ದೇವರಾದ್ನ ನಾನು ಹಡಗಿಗೆ ಕಾಡಿಗೆ ಕಾಲಿಡ್ತಾ ಇದ್ದೆ, ಹಂಗೆ ನನ್ಗೆ ಎದುರು ಬಂತು, ಹಂಗೆ ಅದನ್ನ ಕೊಲೆ ಮಾಡಿಬಿಟ್ಟು ಅದನ್ನ ಏನೋ ಇದು ಮಾಡಿ ಸಾಯಿಸಿ ನಾನು ತಂದು ಈಗ ಅಡುಗೆ ಮಾಡಿದ್ದೀನಿ, ಈ ತಿಂದು ನನ್ನ ಆಶೀರ್ವಾದ ಮಾಡು ಅಂತ ಹೇಳಿ ತಂದೆಗೆ ಸುಳ್ಳು ಹೇಳ್ಬಿಡ್ತಾನೆ. ಯಾವಾಗ ತಂದೆಗೆ ಸುಳ್ಳು ಹೇಳ್ತಾನೋ ಅವನ ಜೀವಿತದಲ್ಲಿ ಆ ಒಂದು ಮಾತು ತಂದೆಗೆ ಸುಳ್ಳು ಹೇಳಿದ್ರಿಂದ 20 ವರ್ಷ ಅವನ ನರಕ ಅನುಭವಿಸ್ಬೇಕಾಗುತ್ತೆ. 20 ವರ್ಷ, 1 ಸೆಕೆಂಡು ಇಲ್ಲ 2 ಸೆಕೆಂಡ್ ಇರ್ಬೋದು, ಇಲ್ಲಪ್ಪ ನಾನು ನಿನ್ನ ಮಗನಾದ ಏಸಾವನೇ ಅಂತ ಸುಳ್ಳು ಹೇಳಿದ್ದರಿಂದ ಅವನು 20 ವರ್ಷ ತಂದೆ ತಾಯಿಗಳು ಬಿಡಬೇಕಾಯಿತು, ಸ್ನೇಹಿತರನ್ನು ಬಿಡಬೇಕಾಯಿತು, ತನ್ನ ಊರು ಬಿಡಬೇಕಾಯಿತು, ಅಣ್ಣನ ಬಿಡಬೇಕಾಯ್ತು, ಎಲ್ಲರೂ ಬಿಟ್ಟು ಗೊತ್ತಿಲ್ಲದ ದೇಶದಲ್ಲಿ ಹೋಗಿ 20 ವರ್ಷ ಅವನು ಏನು ಮಾಡ್ತಾನೆ, ಕುರಿ ಮೇಯಿಸ್ತಾನೆ. ಅವನು ದೊಡ್ಡ ಐಶ್ವರ್ಯಂತನು, ಯಾಕೋಬನು ದೊಡ್ಡ ಐಶ್ವರ್ಯಂತನು, ಅವರಪ್ಪ ಅಬ್ರಹಾಮನು ಐಶ್ವರ್ಯಂತನು, ಅವರ ಮಗ ಏನೋ ಇಸಾಕನ ಐಶ್ವರ್ಯಂತನು, ಇವನು 3ನೇವನು, ಅಬ್ರಹಾಮ ಇಸಾಕ ಯಾಕೋಬ್ 3ನೇವನು, ಇವನು ಕೂಡ ಐಶ್ವರ್ಯವಂತನೇ, ದೊಡ್ಡ ಆಸ್ತಿ ಉಳ್ಳಂತವ್ರು. ಆದರೆ ಎಲ್ಲ ಬಿಟ್ಟು ಹೋಗಿ ಒಂದು ಸುಳ್ಳು ಹೇಳಿದ್ರಿಂದ 20 ವರ್ಷ ಬೇರೆಯವ್ರ ಮನೆಯಲ್ಲಿ ಕುರಿ ಮೇಯಿಸ್ಬೇಕಾಯಿತು, ಅಲ್ಲಿ ಎಷ್ಟೋ ಕಷ್ಟ ಪಡಬೇಕಾಯಿತು, ಕಾಡುಗಳಲ್ಲೇ ಇರಬೇಕಾಗಿತ್ತು, ಮನೆಗೆ ಬರಂಗಿರ್ಲಿಲ್ಲ, ಅಲ್ಲೇ ಕುರಿಗಳು ಮೇಯಿಸ್ಕೊಂಡು ಎಲ್ಲೋ ಮೇವಿದ್ರೆ ಅಲ್ಲಿ ಮೇಯಿಸ್ಕೊಂಡು ಹಂಗೇ ಹೋಗೋದು, ಮಳೆ ಬರಲಿ ಚಳಿ ಬರಲಿ ಗಾಳಿ ಬರಲಿ ಏನೇ ಬರಲಿ ಅಲ್ಲೇ ಅವರು. ಈ ಕಡೆ ನಮ್ಮ ಕಡೆ ಎಲ್ಲ ಬರ್ತಾರಲ್ಲ ಆಂಧ್ರ ಕುರಿಗಳು, ಮೇಯಿಸ್ಕೊಂಡು ಅಲ್ಲಲ್ಲೇ ಟೆಂಟ್ಗಳು ಹಾಕೊಂಡು ಕುರಿಗಳು ಮೇಯಿಸ್ಕೊಂಡು ಹೊಲಗಳಲ್ಲೇ ಅಲ್ಲೇ ಜೀವನ ಮಾಡ್ತಾರ. ಆ ಬದುಕು ಹೋಗ್ಬಿಡ್ತೀವಿ. ಇವನು ದೊಡ್ಡ ಐಶ್ವರ್ಯವಂತಮನು. ಅಲ್ಲಿ ತನಕ ಅವನು ಮನೆ ಬಿಟ್ಟು ಆಚೆ ಹೋಗಿರ್ಲಿಲ್ಲ, ಯಾವಾಗಲೂ ಅಮ್ಮನ ಜೊತೆಯಲ್ಲೇ ಅಡಿಗೆ ಮಾಡಿಕೊಂಡು ಅಮ್ಮನ ಜೊತೆಯಲ್ಲೇ ಇದ್ದ, ಅಮ್ಮನ ಮಗನಾಗಿ. ಅವನು ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ. ಹಾಗೆ ಬೆಳೆದಂಥವನು ಒಂದೇ ಒಂದು ಸುಳ್ಳು ಹೇಳಿದ್ರಿಂದ ಏನಾಯ್ತು, ಅವನ ಮನೆ ಬಿಟ್ಟು ಓಡಬೇಕಾಯ್ತು. ಆ ಮನೆ ಬಿಟ್ಟು ಓಡೋ ಸಂದರ್ಭದಲ್ಲಿ ಹೋಗಿ ಎಲ್ಲೋ ಅವ್ರ ಮಾವನ ಮನೆಗೆ ಸೇರ್ಕೊಂತಾನೆ. ಆದರೆ ಏನು ಸೇರ್ಕೊಂಡ್ರು, ಆ ಮನೆಯಲ್ಲಿ 20 ವರ್ಷ ಅವನು ಕುರಿ ಮೇಯಿಸೋ ಒಂದು ಜೀತದ ಆಳಾಗಿ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಇಲ್ಲಿ ನೋಡುವಲ್ಲ, ನನ್ನ ಹೆಸರನ್ನ ಅಯೋಗ್ಯಕ್ಕಾಗಿ ಇರ್ತಿದ್ರೆ ಅವನು ನನ್ನ ಶಿಕ್ಷಿಸದೆ ಬಿಡೋದಿಲ್ಲ. ಖಂಡಿತ ನಾನಾಗಲಿ ನೀವಾಗಲಿ ಯಾರೇ ಆಗಲಿ ದೇವರ ಹೆಸರನ್ನು ಅಯೋಗ್ಯವಾಗಿ ಎತ್ತಿದರೆ ಆತನು ಯಾವುದೋ ಒಂದು ರೂಪದಲ್ಲಿ ನೀನು ಹೊಡೆದೇ ಹೊಡಿತಾನೆ. ಅದಕ್ಕೆ ದಾವೀದನು ನನ್ನ ನಾಲಿಗೆನ ನಾನು ಕಾದ್ಕೊಳ್ತೀನಿ, ನಾನು ಬೀಗ ಹಾಕ್ಕೊತೀನಿ, ನನ್ನ ನಾಲಿಗೆನ ನನ್ನ ತುಟಿಗಳನ್ನು ಎಷ್ಟು ಮಾತುಗಳು ನಾನು ವಂಚನೆ ಮಾತುಗಳಿಗೆ ನಾನು ಬಿಡೋದಿಲ್ಲ. ಅದಕ್ಕೆ ಪ್ರೇರೆ ಒಬ್ಬ ಮನುಷ್ಯನಿಗೆ ನಾಲಿಗೆ ಅಥವಾ ತುಟಿ ಅವನು ಏನು ಬೇಕಾದರೂ ಮಾಡ್ತದೆ. ಅದಕ್ಕೆ ನಾವು ಜ್ಞಾನವಂತರಾಗಿ ನಮ್ಮ ನಾಲಿಗೆನ ನಮ್ಮ ತುಟಿಗಳನ್ನು ಕಾದುಕೊಳ್ಬೇಕು. ಈ ಒಂದು ಯಾಕೋಬನು ಆ ಒಂದು ಮಾತು ಕೇಳಿದ್ದಕ್ಕೆ ಏನಾಯ್ತು, ಮತ್ತು 20 ವರ್ಷ ಅವ್ರು ಇದು ಮಾಡಿದ್ರು. ಮತ್ತು ಅವನು ಮಾಡಿದ ತಪ್ಪಿಗೆ ಅವನ ಮಕ್ಕಳು, ಅವನಿಗೆ 12 ಜನ ಮಕ್ಕಳು ಇರ್ತಾರೆ. 12 ಜನ ಮಕ್ಕಳಲ್ಲಿ ಆ 10 ಜನ ಮಕ್ಕಳು ಕೂಡ ಅವನಿಗೂ ಸುಳ್ಳು ಹೇಳ್ತಾರೆ. ಅವನು ತನ್ನ ತಂದೆಗೆ ಇಸಾಕನ್ ಸುಳ್ಳು ಹೇಳ್ತಾನೆ, ಇವರು ಕೂಡ ತನ್ನ ತಂದೆಯಾದ ಯಾಕೋಬನು ಕೂಡ ಸುಳ್ಳು ಹೇಳ್ತಾರೆ. ಯಾವ ರೀತಿ ಅಂದರೆ ಆ 11ನೇ ಮಗನು ಯೋಸೆಫನು, ಆ ಯೋಸೆಫನ್ನ ಇವನು ಯಾಕೋಬನ್ ತುಂಬ ಇಷ್ಟಪಡ್ತಾ ಇರ್ತಾನೆ.
ಅದಕ್ಕೆ ಇವನು ಯೋಸೇಫನ ಅಣ್ಣಂದ್ರ ಮೇಲೆ ಅವಾಗ ದುಡ್ಡು ದೂರ ಹೇಳ್ತಾ ಇರ್ತಾರೆ. ಕಾರಣ ಇವ್ರು ಒಳ್ಳೆಯವರಾಗಿ ಜೀವಿಸ್ತಾ ಇರಲ್ಲ, ಅದು ಇದು ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ. ಆ ತಪ್ಪು ಮಾಡಿದಾಗ ಅಣ್ಣಂದ್ರು ತಪ್ಪು ಮಾಡ್ತಾ ಇದ್ದಾರೆ ಅಪ್ಪನಿಗೆ ಹೇಳಿದ್ರೆ ಅವ್ರ ಅಣ್ಣಂದ್ರು ಇವ್ರ ಮೇಲೆ ಕೋಪ ಮಾಡ್ತಾ ಇದ್ರು. ಇವನು ಸಾಯಿಸಬೇಕಂತ ತೀರ್ಮಾನ ಮಾಡಿದ್ರು. ಮತ್ತೆ ಅವನು 20 ರೂಪಾಯಿಗೆ ಮಾರಿಬಿಡ್ತಾರೆ. ಮಾರಿಬಿಟ್ಟು ಯಾವುದೋ ಒಂದು ಕುರಿ ಕೊಯ್ದ್ಬಿಟ್ಟು ಅವನ ಬಟ್ಟೆ ಮೇಲೆ ಆ ಕುರಿ ರಕ್ತ ಹಾಕ್ಬಿಟ್ಟು ತಂದೆ ಕಳಿಸ್ತಾರೆ, ಯಾವುದೋ ಸಿಂಹ ನಿನ್ನ ಮಗನ್ನ ತಿಂದಾಕ್ಬಿಟ್ಟು ಈಗ ಬಟ್ಟೆ ಮಾತ್ರ ಉಳಿದಿದೆ ಅಂತೇಳಿ. ಆ ಮಗನ ಶೋಕ ಅವನು ಮತ್ತೆ ಅನೇಕ ವರ್ಷಗಳು ಅವನು ಸುಮಾರು 17ರಿಂದ 30 ಮತ್ತೆ 13 ವರ್ಷ 17ನೇ ವಯಸ್ಸಲ್ಲಿ ಆ ಯೋಸೇಫನ್ ತಪ್ಪು ಹೋಗೋದು, ಮತ್ತೆ 30ನೇ ವರ್ಷದಲ್ಲಿ ಅವನು ಸಿಗ್ತಾನೆ. ಮತ್ತೆ 13 ವರ್ಷ ಆ ಮಗನ ಓದನೆ ಅಂತೇಳಿ ಶೋಕ ಪಡ್ಬೇಕಾಗುತ್ತೆ. ಈ ರೀತಿ ಅವನ ಜೀವಿತದಲ್ಲಿ 33 ವರ್ಷ ದುಃಖಕ್ರಾಂತನಾಗೇ ಆಗ್ತಾನೆ ಯಾಕೋಬನು. ಯಾಕೆ? ಒಂದು ಅವನ ಬಾಯಿಂದ ಬಂದ ಒಂದು ಸುಳ್ಳಿನಿಂದ. ಅದಕ್ಕೆ ದೇವರ ವಿಷಯದಲ್ಲಿ ಯಾರ ಹತ್ರ ಆಗ್ಲೇಳು ನಾವು ಒಳ್ಳೆಯದನ್ನೇ ಮಾತಾಡಬೇಕು. ಹೌದಾದ್ರೆ ಹೌದು, ಇಲ್ಲಾಂದ್ರೆ ಇಲ್ಲ. ಹೆಚ್ಚಿನದು ಸೈತಾನಿನ ಬಂದಿದ್ದು ಅಂತ ಯೇಸು ಸ್ವಾಮಿ ಹೇಳ್ತಾನೆ. ನಿಮಗೆ ನಿಜವಾಗಿ ಹೇಳ್ತೇನೆ ಅಂತಾನೆ. ಯಾಕೆ ನಿಜವಾಗಿ ಹೇಳ್ತೀನಿ? ಅದು ನಿಜ ಇದೆ, ಅದಕ್ಕೆ ನಿಜವಾಗಿ ಹೇಳ್ತಾ ಇದ್ದೀನಿ ಅಂತಾನೆ. ಎರಡನೇ ಮಾತು ದೇವರಿಂದ ಬಂದಿದ್ದಲ್ಲ, ಅದು ಸೈತಾನಿಂದ ಬಂದಿದ್ದು ಅಂತಾನೆ. ಅದಕ್ಕಾಗಿ ನಮ್ಮ ನಾಲಿಗೆಯನ್ನ, ನಮ್ಮ ತುಟಿಗಳನ್ನ ನಾವೇನು ಮಾಡಬೇಕು? ಕಾಯ್ಕೊಂಡಿರ್ಬೇಕು. ಯಾಕೋಬನು ತನ್ನ ತಂದೆಯಾದ ಇಸಾಕನಿಗೆ ಸುಳ್ಳು ಹೇಳಿದ್ರಿಂದ ಮತ್ತೆ ಅವನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೂಡ ಅವನಿಗೆ ಸುಳ್ಳು ಹೇಳಿ ಮತ್ತೆ ಪುತ್ರ ಶೋಕವನ್ನ ಅವನು 13-14 ವರ್ಷ ಅನುಭವಿಸುವ ರೀತಿಯಲ್ಲಿ ಅವನು ಜೀವಿತ ಮುಪ್ಪಿನ ತನಕ ಅವನು ಆ ಶೋಕ ಅನುಭವಿಸ್ತಾ ಇದ್ದ. ನನ್ನ ಮಗನ ಸತ್ತೋದ್ನೆ, ನಾನು ಎಷ್ಟೋ ಅದು ಅವನು ಒಬ್ಬ ಆಕೆಯನ್ನು ಪ್ರೀತಿ ಮಾಡ್ತಾನೆ. ಅವ್ರ ಮಾವನ ಮಗಳ ಚಿಕ್ಕವಳು ಚೆನ್ನಾಗಿರ್ತಾಳೆ ಅಂದವಾಗಿ, ಆಕೆಯನ್ನು ಪ್ರೀತಿ ಮಾಡ್ತಾನೆ. ಮಾವ ಆ ಮಗಳನ್ನ ನಾನು ಮದುವೆ ಮಾಡ್ಕೊಡ್ಬೇಕು ಅಂದ್ರೆ, ಆ ಮಗಳನ್ನ ನಿಂಗೆ ಮದುವೆ ಮಾಡ್ಬೇಕಂದ್ರೆ 7 ವರ್ಷ ನೀನು ಜೀತ ಮಾಡಬೇಕು ಅಂತಾನೆ. 7 ವರ್ಷ ನನ್ಗೆ ಆಗ ವಧುದಕ್ಷಿಣೆ ಅಲ್ಲ, ವರದಕ್ಷಿಣೆ ವಧುದಕ್ಷಿಣೆ ಕೊಡ್ಬೇಕಾಯ್ತು. ಒಂದು ಹೆಣ್ಣನ್ನು ತಗೊಂಡು ಬರ್ಬೇಕಂದ್ರೆ ಅಲ್ಲಿ ಆ ವಧುಗೆ ಒಡವೆ ಬೇಕಾಯ್ತು, ಅವ್ರ ತಂದೆ ತಾಯಿಗಳಿಗೆ ವಸ್ತುಗಳು ಕೊಡ್ಬೇಕಾಯ್ತು, ಅಣ್ಣ ತಮ್ಮಂದಿದ್ರೆ ಬೆಳ್ಳಿ ಬಂಗಾರ ದಾನ ಮಾಡ್ಬೇಕಾಯ್ತು, ಕೊಟ್ಟು ಅವ್ರನ್ನ ಹೆಣ್ಣು ಈ ಮನೆಗೆ ತಗೊಂಡು ಬರ್ತಾ ಇದ್ರು. ಈಗ ವಧುದಕ್ಷಿಣೆ ಅಲ್ಲ, ವರದಕ್ಷಿಣೆ ಆಗ್ಬಿಟ್ಟಿದೆ. ಅವಾಗ ವಧುದಕ್ಷಿಣೆ ಕೊಡ್ಬೇಕಾಗಿತ್ತು. ವಧುಗೆ ಇಷ್ಟು ಅಂತ ಆಸ್ತಿ ಪಾಸ್ತಿನ ಕೊಟ್ಟು ಆ ಹೆಣ್ಣಂತ. ಆಮೇಲೆ ಆ ಮಾವ ಮೋಸ ಮಾಡ್ತಾನೆ. ಅವನು ಚಿಕ್ಕಣ್ಣ ಪ್ರೀತಿ ಮಾಡಿ 7 ವರ್ಷ ಜೀತ ಮಾಡಿದ್ದಕ್ಕೆ ಅವನು ಆವಾಗಿಗೆ ದೊಡ್ಡವಳು ಒಬ್ಳು ಇರ್ತಾಳೆ, ಆ ಕಣ್ಣು ಕಾಂತಿ ಇರ್ತದೆ, ಒಂಥರ ಕುರುಡು ತರ ಮಸ್ಕ್ ಇರ್ತದೆ. ಆಕೆನ ಮದುವೆ ಮಾಡಿಬಿಡ್ತಾನೆ. ಇದಾಕ್ಬಿಟ್ಟು ಮುಸ್ಲಿಮ್ಸರು ಇದಾಗ್ತಾರಲ್ಲ, ಆ ರೀತಿ ಮುಸ್ಕಾಗ್ಬಿಟ್ಟು ಮೋಸ ಮಾಡಿ ಮದುವೆ ಮಾಡಿಕೊಟ್ಬಿಡ್ತಾನೆ. ಆತನ ಬೆಳಗ್ಗೆ ನೋಡ್ತಾನೆ, ದೊಡ್ಡ ಮಗಳು ಏನು ಮಾವ, ನನ್ನ ಚಿಕ್ಕ ಮಗಳನ್ನೆಲ್ಲ ಪ್ರೀತಿ ಮಾಡಿದ ಚಿಕ್ಕ ಮಗಳಿಗಾಲಿ 7 ವರ್ಷ ಕುರಿ ಮೇಯಿಸಿದ್ದೆ. ಯಾವ ಮನೆಯಲ್ಲಾದರೂ ಇನ್ನು ದೊಡ್ಡ ಮಕ್ಕಳು ಮಾಡ್ಕೊಂಡು ಚಿಕ್ಕ ಮಕ್ಕಳು ಮದುವೆ ಮಾಡ್ತಾರೆ. ಎಂತ ಮಾತು ಹೇಳ್ತೀನಿ ನೀನು? ಫಸ್ಟ್ ದೊಡ್ಡ ಮಗಳು ಮದುವೆ ಮಾಡಿ ಆಮೇಲೆ ಚಿಕ್ಕ ಮಗಳು ಮಾಡೋದು. ಇವಾಗೇನು ಚಿಕ್ಕ ಮಗಳು ಬೇಕಾ? ಓನ್ ಮಾಮ, ಮತ್ತೆ ಇನ್ನೊಂದು 7 ವರ್ಷ ಕುರಿ ಮೇಯಿಸು. ಅಲ್ಲೇ ಒಬ್ಬಳು ಪ್ರೀತಿಸೋಳಿಗೆ 14 ವರ್ಷ ಅವ್ನು ಕುರಿ ಮೇಯಿಸ್ದಂಗೆ ಆಯಿತು. ಮತ್ತೆ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಕೊಳ್ಳೋಕೆ ಒಂದು 6 ವರ್ಷ, 20 ವರ್ಷ ಅವನು ಜೀತದ ಆಳಾಗಿ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಷ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಬಂದರೆ ಮತ್ತೆ ಈ ಮಕ್ಕಳು ಹುಟ್ಟಿಸಿ ಆ ಮಕ್ಕಳು ಪ್ರೀತಿಸಿದ ಹೆಚ್ಚಿನ ಪ್ರೀತಿ ಇದ್ದಂಥ ಮಗನನ್ನ ಮಾರಿಬಿಟ್ಟು ಯಾವುದೋ ಸಿಂಹ ತಿಂದುಬಿಡ್ತು ಅಂತೇಳಿ ಸುಳ್ಳು ಹೇಳಿ ಅಲ್ಲಿ 33 ವರ್ಷ ಅವನು ಯಾಕೋಬನು ದುಃಖ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ದೇವರ ವಿಷಯದಲ್ಲಿ ಯಾರು ಅಯೋಗ್ಯವಾಗಿ ಎತ್ತಬಾರದು. ಅದಕ್ಕಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, 119ನೇ ಕೀರ್ತನೆಯಲ್ಲಿ 163ನೇ ವಚನ ಏನು ಹೇಳುತ್ತೆ? 119ನೇ ಕೀರ್ತನೆ 163 ವಚನ. ಮಿಥ್ಯವಾದದ್ದನ್ನು ಬಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯವಾಗಿದೆ. ನಿನ್ನ ಧರ್ಮಶಾಸ್ತ್ರವು ನನಗೆ ಪ್ರಿಯವಾಗಿದೆ. ನೋಡಿ, ಮಿಥ್ಯವಾದದ್ದನ್ನು ಅಗೆ ಮಾಡುತ್ತೇನೆ ಅಂದ್ರೆ ಬೇಡವಾದದ್ದು, ಅದು ನಮ್ಗೆ ಬೇಕಾಗಿಲ್ಲ. ಅದೇನು ಹೇಳ್ತಾರಲ್ಲ, ದಾರಿಯಲ್ಲಿ ಹೋಗಂತ ಮಾರಮ್ಮ ನಮ್ಮ ಮನೆ ತನಕ ಬಂದು ಹೋಗಮ್ಮ ಅಂತೇಳಿ.
ಎಲ್ಲೋ ಹೋಗೋದನ್ನ ನಾವು ತಂದು ಮೇಲೆ ಹೆಗಲ ಮೇಲೆ ಹಾಕೊಂಡಂಗೆ ಆಗುತ್ತೆ. ಅದಕ್ಕಾಗಿ ಬೇಡವಾದದ್ದನ್ನು ನಾನು ಹಾಗೆ ಮಾಡ್ತೀನಿ. ಯಾವುದು ಬೇಡದ್ದು? ಸುಳ್ಳು ಹೇಳುವಂಥದ್ದು, ಕೆಟ್ಟದ್ದು ಏನಿದೆಯೋ ಅದೆಲ್ಲ, ದೇವ್ರಿಗೆ ವಿರುದ್ಧವಾಗಿ ಏನೇನಿದೆಯೋ ಅದೆಲ್ಲ ಹಾಗೆ ಅದನ್ನು ಕೆಟ್ಟದನ್ನು ನಾನು ಹಾಗೆ ಮಾಡ್ತೇನೆ. ಅದು ನನಗೆ ಅಸಹ್ಯವಾಗಿದೆ, ಅದು ಅಸಹ್ಯವಾಗಿದೆ. ಹಾಗಾಗಿ ಕೆಟ್ಟದ್ದನ್ನ, ದುಷ್ಟರ ಆಲೋಚನೆ, ಅದನ್ನು ನಾನು ಎಂದಿಗೂ ಅದರಲ್ಲಿ ನಡೆಯಲ್ಲ. ಅದು ನನಗೆ ಅಸಹ್ಯವಾಗಿದೆ ಮತ್ತು ನಿನ್ನ ಧರ್ಮಶಾಸ್ತ್ರ ನನಗೆ ಪ್ರಿಯವಾಗಿದೆ. ಅಂದರೆ ಈ ಸತ್ಯವೇದ ಏನು, ಈ ಸತ್ಯವೇದ ನನಗೆ ಪ್ರಿಯವಾಗಿದೆ. ಈ ಸತ್ಯವೇದದಲ್ಲಿ ನುಡಿದಂಥ ಒಂದೊಂದು ಪದ, ಒಂದೊಂದು ವಾಕ್ಯ ನಾವು ಓದುವಾಗ ಎಷ್ಟೋ ಜೀವಿತಗಳು ಬದಲಾಗಿದೆ. ಈ ಸತ್ಯವೇದ ಓದಿ ಯಾರು ಮಹಾತ್ಮ ಗಾಂಧಿ ನಮ್ಮ ಸ್ವಾತಂತ್ರ್ಯ ಬರಲಿಕ್ಕೆ ಈ ಸತ್ಯವೇದ ಕಾರಣ. ಆತನು ಸತ್ಯವೇದ ಓದಿದ್ರಿಂದ ಅಹಿಂಸೆಯಿಂದ ದೇಶವನ್ನು ಗೆದ್ದುಕೊಂಡ. ಅದಕ್ಕೆ ಮೊದಲು ಎಷ್ಟೋ ಹೋರಾಟಗಾರರು ಬಂದರು, ಹೋರಾಟ ಮಾಡಿದ್ರು, ಯುದ್ಧಗಳು ಮಾಡಿದ್ರು, ಆದರೆ ಸತ್ತೋದ್ರವರು, ಅವರು ದೇಶನ ಗೆಲ್ಲಕ್ಕಾಗಲಿಲ್ಲ. ಯಾವಾಗ ಅಂಬೇಡ್ಕರ್ ಈ ಪುಸ್ತಕ ಓದಿನೋ ಸಂವಿಧಾನ ಬರಲಿಕ್ಕೆ ಆಯಿತು. ಮಹಾತ್ಮನಿಗೆ ಈ ಪುಸ್ತಕ ಓದಿದ್ದಕ್ಕೆ ಅಹಿಂಸೆ ಮಾಡಿ, ಅಂದರೆ ಹಿಂಸೆ ಇಲ್ಲದೆ ಉಪವಾಸ ಸತ್ಯಾಗ್ರಹ ಮಾಡಿ ಅವರ ಮನಸ್ಸುಗಳನ್ನು ಕರಗಿಸಿ ಏನು ಮಾಡ್ದ, ನಮ್ಮ ಭಾರತ ದೇಶವನ್ನು ಸ್ವತಂತ್ರವಾಗಿಸ್ಕೊಂಡ. ಹಾಗಾಗಿ ಪ್ರಿಯರೇ, ಎಷ್ಟೋ ಜನರು, ವಿವೇಕಾನಂದ ಹೇಳ್ತಾರೆ, ನಾನು ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಿದ್ದರೆ ನಾನು ನನ್ನ ಕಣ್ಣೀರಿಂದ ಆತನ ಪಾದಗಳು ತೊಳಿತಿರ್ಲಿಲ್ಲ, ನನ್ನ ಹೃದಯನ ಬಗೆದು ನನ್ನ ರಕ್ತವನ್ನು ಆತನ ಕಾಲಗಳ ಮೇಲೆ ಚೆಲ್ಲಿ ಆತನ ಪಾದಗಳನ್ನು ತೊಳಿತಾ ಇದ್ದೆ. ಯಾಕಂದ್ರೆ ಆತನೇ ನಿಜವಾದ ದೇವರು, ಆತನೇ ನಿಜವಾದ ದೇವರು. ಪಂಡಿತ ರಮಾಬಾಯಿ ಕೂಡ ಹೇಳ್ತಾರೆ, ಅವರೆಲ್ಲ ದೇವ್ರನ್ನ ಕಂಡುಕೊಂಡಿದ್ದಾರೆ. ಅವ್ರ ದೇವ್ರು ಕಂಡುಕೊಂಡು ಅವ್ರ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಪುಸ್ತಕಗಳಲ್ಲಿ ಬರೆದು ನಿಜವಾದ ದೇವರು ಯೇಸು ಕ್ರಿಸ್ತನೇ ಎಂಬುದಾಗಿ. ಎಷ್ಟೋ ಪಂಡಿತರು, ಜ್ಞಾನವಂತರು ಏನು ಮಾಡಿದ್ದಾರೆ, ಯೇಸು ಕ್ರಿಸ್ತನ ಕಂಡುಕೊಳ್ತಾ ಇದ್ದಾರೆ, ಅವರ ಜೀವಿತಗಳನ್ನು ಬದಲಾಯಿಸ್ಕೊಂಡಿದ್ದಾರೆ. ಮತ್ತು ಒಂದು ದೇಶಕ್ಕೆ ಮಾದರಿಯಾಗಿ ಅವರು ನಿಂತಿದ್ದಾರೆ. ಅದಕ್ಕೆ ದಾವೀದನು ಕೂಡ ಏನು ಮಾಡ್ತಾನೆ, ನಾನು ಮಿಥ್ಯವಾದಗಳನ್ನು ಹಾಗೇ ಮಾಡ್ತೀನಿ, ಅವು ನನಗೆ ಅಸಹ್ಯವಾಗಿದೆ. ಅದು ಬೇಡವಾದಗಳು, ಅದರಿಂದ ನನಗೆ ಯಾವುದು ಬೇಕಾಗಿಲ್ಲ. ಈ ಆದಾಮ ಹವ್ವಳು ಅಷ್ಟೇ, ಆ ಸೈತಾನ ಮಾತು ಕೇಳ್ತಾ ಇದ್ದಿದ್ರೆ ನಾವೆಲ್ಲರೂ ಇಷ್ಟು ಕಷ್ಟಪಡಬೇಕು ಅವಶ್ಯಕತೆ ಇರಲಿಲ್ಲ. ಆರಾಮಾಗಿ ಆ ಏದೆನ್ ತೋಟದಲ್ಲಿ ಬಿಡುವಂತ ಹಣ್ಣು ಹಂಪಲು ತಿಂದ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದಾಗಿತ್ತು. ಆದ್ರೆ ಅವ್ರು ಮಾಡಿದ ಪಾಪಕ್ಕೆ ನಾವೆಲ್ಲರೂ ಇವಾಗ ಕಷ್ಟಪಡಬೇಕಾಗಿದೆ. ಹಗಲು ಇರುಳು ಕಷ್ಟಪಡಬೇಕಾಗಿದೆ. ಈಗ ಐಫೋನ್ ಕಂಪನಿ ಹಗಲು ಇರುಳು ಕೂಡ ಕೆಲಸಗಳು, ತ್ರಿಕಾಲದಲ್ಲಿ ಕೆಲಸಗಳು. ಕೆಲವರೆಲ್ಲ ಎಷ್ಟು ಕಷ್ಟಪಡ್ತಾರಂದ್ರೆ ಅಷ್ಟು ಊಟಕ್ಕಾಗಿ ಅದು ವಿವರಿಸಕ್ಕಾಗೋದಿಲ್ಲ. ಹಾಗಾಗಿ ಪ್ರೇರೆ, ದೇವರ ವಾಕ್ಯ ಯಾರು ಕೇಳ್ತಾರೋ ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ನೋಡ್ರಿ, ಕೀರ್ತನೆ 21ನೇ ಕೀರ್ತನೆ 2ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, 21ನೇ ಕೀರ್ತನೆ 2ನೇ ವಚನ, ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ನೋಡು, ನೀನು ಅವನ ಪ್ರಾರ್ಥನೆ ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದಲ್ಲ. ಯಾರು ಪ್ರಾರ್ಥನೆ? ಯಾರು ಕೆಟ್ಟದ ನುಡಿಯದಂತೆ ತನ್ನ ಬಾಯಿಗೆ ಬೀಗ ಹಾಕೊಂಡು ದೇವರ ಒಂದು ಭಯಭಕ್ತಿಯಲ್ಲಿ ದೇವರ ವಾಕ್ಯ ಕೇಳ್ತಾ ದೇವರೊಂದಿಗೆ ಜೀವಿಸ್ತಾನೋ ಅವನು ಮಾಡುವಂತ ಪ್ರಾರ್ಥನೆ ತಕ್ಷಣ ನೆರವೇರ್ತದೆ. ಯಾರು ದೇವರಿಗೆ ಅವಿಧೇಯರಾಗಿ ದೇವರ ಮಾತನ್ನು ಕೇಳದೆ ದೇವರಿಗೆ ವಿರುದ್ಧವಾಗಿ ಜೀವಿಸಿ ಪ್ರಾರ್ಥನೆ ಅವನು ದಿನಲ್ಲ, ಮೊಣಕಾಲುವರೆಗೂ 30 ದಿವಸ ಅಲ್ಲ, 60 ದಿವಸ ಅಲ್ಲ, ಅವನು ಎಷ್ಟು ದಿವಸ ಉಪವಾಸ ಮಾಡಿದ್ರು ಆ ಪ್ರಾರ್ಥನೆ ದೇವರು ಕೇಳಲ್ಲ. ಯಾರು ದೇವರ ಮಾತು ಕೇಳಿ ಕೆಟ್ಟದ್ದನ್ನು ತೊರೆದು ಕೆಟ್ಟದ್ದನ್ನು ನಿರಾಕರಿಸಿ ಕೆಟ್ಟದ್ದನ್ನು ನೋಡದೆ ದೇವರ ಆಜ್ಞಾನುಸಾರವಾಗಿ ಜೀವಿಸ್ತಾ ಅವನು ಪ್ರಾರ್ಥನೆ ಮಾಡಿದ್ರೆ ತಕ್ಷಣ ಉತ್ತರ ಸಿಕ್ಬಿಡ್ತದೆ. ತಕ್ಷಣ ಉತ್ತರ ಸಿಕ್ಬಿಡ್ತದೆ. 2ನೇ ಸಾರಿ 3ನೇ ಸಾರಿ ಪ್ರೇಯರ್ ಅವಶ್ಯಕತೆ ಇಲ್ಲ. ಅದಕ್ಕೆ ನಮಗೆ ನಂಬಿಕೆ ಕಡಿಮೆ ಇರೋದ್ರಿಂದ ಪ್ರತಿ ವಾರ ಸಭೆ ಸೇರಿ ಪ್ರತಿ ವಾರ ದೇವರ ವಾಕ್ಯನ ನಾವು ಧ್ಯಾನ ಮಾಡಲಿಕ್ಕೆ ದೇವರ ಸಹಾಯ ಮಾಡಿಕೊಟ್ಟಿದ್ದೇನೆ. ನಾವು ಬೇರೆ ಕಡೆ ಎಲ್ಲ ಹೋದರೆ ನಾನು ಜಾಸ್ತಿ ಮಾಡಲಿಲ್ಲ ಪೂಜೆಗಳೆಲ್ಲ. 12 ವರ್ಷಕ್ಕೆ ನಾನು ಯೇಸಮ್ಮನ ಕಂಡುಕೊಂಡೆ. 12 ವರ್ಷ ತನಕ ಪೂಜಾರಿ ಕುಟುಂಬದಲ್ಲಿ ಹುಟ್ಟಿದವನು, ಪೂಜೆಗಳು ಮಾಡಿದಂಥವನೇ. ಆದರೆ ನಮ್ಮ ಹತ್ರ ಪೂಜೆಗೆ ಬಂದು ಯಾರಿಗೂ ಏನಪ್ಪ ಚೆನ್ನಾಗಿದೆಯಾ, ಏನಮ್ಮ ಚೆನ್ನಾಗಿದೆಯಾ, ಮನೆಯಲ್ಲಿ ಚೆನ್ನಾಗಿದಾ ಯಾವತ್ತೂ ನಾವು ವಿಚಾರಿಸಿಲ್ಲ.
ಯಾವತ್ತು ವಿಚಾರಿಸಲ್ಲ ಯಾರು. ಇವಾಗಲೂ ಯಾರು ವಿಚಾರಿಸ್ತಾರ? ಅವ್ರು ಏನು ನೋಡ್ತಾರೆ? ಏನು ತಂದಿದ್ದಾರೆ ಅಂತ ಕೈಗಳು ನೋಡ್ತಾರೆ, ತಂದಿದ್ದನ್ನು ಈಸ್ಕೊಳ್ತಾರೆ, ಹೋಗಿ ಒಳಗೆ ಹಾಕ್ಕೊಂತಾರೆ. ಆ ತೆಂಗಿನಕಾಯಿ ತಂದಿದ್ರೆ ಹೊಡಿತಾರೆ, ಅದರಲ್ಲಿ ಒಂದು ಚಿಪ್ ಅವ್ರು ಹಾಕ್ಕೊಂತಾರೆ, ಒಂದು ಚಿಪ್ ತಂದು ಕೊಡ್ತಾರೆ, ಮತ್ತೆ ಮಂಗಳಾರತಿ ತಗೊಂಡು ಬರ್ತಾರೆ, ಕೈಗಳು ನೋಡ್ತಾರೆ ಎಷ್ಟೆಷ್ಟು ಕಾಣಿಕೆ ಹಾಕ್ತಾರೆ. ಇಲ್ಲ ಅದೇನೋ ಒಂದು ಇರ್ತದೆ ತಗೊಂಡು ಬಂದು ಸುಮ್ಮನೆ ತಲೆ ಮೇಲೆ ಹಾಕಿ ಹೊರಟೋಗ್ತಾರೆ. ಅದರಲ್ಲಿ ಇನ್ನೂ ಸ್ಪೆಷಲ್ಲು, ನಿನಗೆ ಏನಾದರೂ ಅರ್ಚನೆಗಳು ಅದು ಇದು ಬೇರೆ ಬೇರೆ ಪೂಜೆಗಳು ಬೇಕಂದ್ರೆ ಅದಕ್ಕೊಂದು ಫೀಸ್ ಕೂಡ, ಅದಕ್ಕೊಂದು ಫೀಸ್ ಬೇರೆ. ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ಗೆ ಹೋದ್ರೆ, ಕೆಲವು ದೊಡ್ಡ ದೊಡ್ಡ ದೇವಸ್ಥಾನಗಳು ದೇವರುಗಳು ಹತ್ರ ಹೋದ್ರೆ ಅಲ್ಲಿ ಫೀಸು. ಈ ಥರ ಸಾಧಾರಣವಾದವ್ರಿಗೆ ನಾನು ಹೋಗಿದ್ದೀನಿ ಮದುವೆ ಆದ ವಸ್ತ್ರಲ್ಲಿ, ನಾನು ನಮ್ಮವರಿಬ್ಬರು ಹೋಗಿದ್ದೆ ತಿರುಪತಿಗೆ. ಹೋಗುವಾಗ ಅಲ್ಲಿ 2 ದಿವಸ ಇದ್ದೀವಿ ಲೈನಲ್ಲಿ. ರೂಮ್ಗಳು ದೊಡ್ಡ ದೊಡ್ಡ ರೂಮ್ಗಳು, ಒಂದು 70-100 ಜನ ಒಂದೊಂದು ರೂಮಲ್ಲಿ ಇರ್ಬೋದು, ಆ ಥರ ರೂಮ್ಗಳು ಕ್ಯೂ. ಆದರೆ ಟಿಕೆಟ್ ಕೆಲವರಿಗೆ ಫಸ್ಟ್ ಟಿಕೆಟು ಸೆಕೆಂಡ್ ಟಿಕೆಟ್ ಅಂತ 100 ರೂಪಾಯಿ ಟಿಕೆಟ್ ಕೊಟ್ಟರೆ ಇಷ್ಟು ಗಂಟೆ ಒಳಗಡೆ ಅವ್ರಿಗೆ ದರ್ಶನ. 200 ರೂಪಾಯಿ ಟಿಕೆಟ್ ತಗೊಂಡ್ರೆ ಇನ್ನೂ ಸ್ವಲ್ಪ ಬೇಗ ದರ್ಶನ. ಇನ್ನು ಯಾರೋ ಎಂ ಪಿಗಳು ಮಂತ್ರಿಗಳು ಬಂದರೆ ಇನ್ನೂ ಬೇಗ ದರ್ಶನ. ಆದರೆ ನಮ್ಮ ಚರ್ಚ್ಗಳಲ್ಲಿ ಆ ಥರ ಇದೆಯಾ? ಎಲ್ಲರೂ ಯಾರು ಬಂದರೂ ಕೆಳಗೆ ಕುತ್ಕೋಬೇಕು, ಚೇರ್ ಇದ್ರೆ ಚೇರಲ್ಲಿ ಕುತ್ಕೋಬೇಕು, ಎಲ್ರಿಗೂ ಸಮಾನತ್ವ. ಇಲ್ಲಿ ಟಿಕೆಟು ಮತ್ತೊಂದು ಯಾವುದು ಇಲ್ಲ ರೀ. ಅದಕ್ಕೆ ಸತ್ಯವನ್ನ ತಿಳ್ಕೋಬೇಕು, ನಾವು ಸತ್ಯವನ್ನ ತಿಳ್ಕೋಬೇಕು. ಅದಕ್ಕೆ ಏನ್ ಹೇಳ್ತಾನೆ, ನೀನು ಅವನ ಪ್ರಾರ್ಥನೆ ನಿರಾಕರಿಸಿದೆ, ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ನೀನು ಯಥಾರ್ಥ ಮನಸ್ಸಿನ ಬಂದು ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಿನ್ನ ಶ್ರೀಮಂತನ, ನೀನು MLA MP ಪ್ರಧಾನಿನ, ಇಲ್ಲ IAS IPS KS, ನೀನು ಯಾವ ವರ್ಗದಲ್ಲಿದೆ, ಯಾವ ಜಾತಿ, ಇನ್ನೊಂದು ಮತ್ತೊಂದು ಯಾವುದು ದೇವ್ರು ಕೇಳೋದಿಲ್ಲ. ನೀನು ಒಳ್ಳೆ ಮನಸ್ಸಿನ ಬಂದು ದೇವರೇ ನನಗಿಂತ ಸಮಸ್ಯೆ ಇದೆಯಪ್ಪ, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತೀನಪ್ಪ, ನನಗೆ ಈ ಸಮಸ್ಯೆ ಬಗೆಹರಿಸ್ಕೊಡು ಅಂತ ಹೇಳಿದ ತಕ್ಷಣ ದೇವರು ತಥಾಸ್ತು ಅಂದ್ಬಿಡ್ತಾನೆ. ತಕ್ಷಣ ಅವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟು, ಅವ್ರ ಆರೋಗ್ಯ ಕೊಟ್ಟು, ಸಮಾಧಾನ ಕೊಟ್ಟು, ಅವ್ರಿಗೇನು ಅಗತ್ಯ ಇದೆ ಅದನ್ನು ಕೊಟ್ಟು, ಹೋಗು ನೀನು ಸಮಾಧಾನವಾಗಿ ಮನೆಗೆ ಹೋಗು ಅಂತಾನೆ. ಆದರೆ ಒಳ್ಳೆ ಹೃದಯದಿಂದ ಬರಬೇಕು. ನೀನು ಎಷ್ಟು ಕಡು ಪಾಪಿಯಾಗಿರು, ಇಲ್ಲಿ ಬಂದು ಪಶ್ಚಾತ್ತಾಪ ಪಡ್ಬೇಕಷ್ಟೇ. ದೇವರೇ ನಾನು ಪಾಪಿನಪ್ಪ, ನನ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದೀನಪ್ಪ, ನನ್ಗೆ ಕ್ಷಮಿಸು ಮನ್ನಿಸು ಅಂತ ನೀನು ದೇವರ ಹತ್ರ ಒಪ್ಕೊಂಡ್ರೆ ಖಂಡಿತ ದೇವರು ನಿನ್ನ ಪಾಪನ ಕ್ಷಮಿಸ್ತಾನೆ, ನಿನ್ನ ತಪ್ಪನ್ನು ಕ್ಷಮಿಸ್ತಾನೆ, ನಿನಗೆ ಹೊಸ ಹೃದಯ ಕೊಡ್ತಾನೆ, ಹೊಸ ಮನಸ್ಸು ಕೊಡ್ತಾನೆ, ಹೊಸ ಜೀವಿತವನ್ನು ಕೊಡ್ತಾನೆ. ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೆ ಹೊಂದದೆ ಹೋಗಿದೆ. ಆದರೆ ಆ ದೇವರ ಮಹಿಮೆ ಹೊಂದಿಕೊಳ್ಳೋದಕ್ಕಾಗಿ ಆ ದೇವಾದಿ ದೇವನೇ ಮನುಷ್ಯನಾಗಿ, ಮನುಷ್ಯ ಕುಮಾರನಾಗಿ, ಮನುಷ್ಯರ ಪಾಪವನ್ನು ಕ್ಷಮಿಸುವುದಕ್ಕಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ ಯಜ್ಞವಾಗಿ ಕುರಿಯಾದಾತನಾಗಿ ಬಲಿಯಾಗಿ ಸಮರ್ಪಿಸಿ ತನ್ನ ರಕ್ತವನ್ನು ಸುರಿಸಿ ನಿನ್ನ ನನ್ನ ಪಾಪಗಳನ್ನು ತೊಳೆಯುವುದಕ್ಕಾಗಿ, ನನ್ನ ಪಾಪದಿಂದ ಬಿಡುಗಡೆ ಕೊಡುವುದಕ್ಕಾಗಿ, ಆ ಸುಳ್ಳುಗಾರನಿಂದ, ಆ ವಂಚನೆಕೋರನಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ. ಆ ಯೇಸು ಕ್ರಿಸ್ತನ ನಂಬಿ ನೀನು ನಿಜವಾಗಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದ್ರೆ ತಕ್ಷಣ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ತಕ್ಷಣ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಮತ್ತು 120ನೇ ಕೀರ್ತನೆಯಲ್ಲಿ ನೋಡುವಾಗ ಅಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ, 2ನೇ ವಚನ 120 2ನೇ ವಚನ ಏನ್ ಹೇಳ್ತದೆ? ಯೆಹೋವನೇ, ಸುಳ್ಳು ಬಾಯಿಯು ವಂಚಿಸುವ ನಾಲಿಗೆಯು ಉಳ್ಳವರಿಂದ ನನ್ನನ್ನು ಬಿಡಿಸು. ವಂಚಿಸುವ ನಾಲಿಗೆಯೇ, ದೇವರು ನಿನಗೇನು ಕೊಡಬೇಕು? ಯಾವ ಹೆಚ್ಚಿನ ಶಿಕ್ಷೆಯನ್ನು ಒದಗಿಸಬೇಕು? ಶೂರನ ಹದವಾದ ಬಾಣಗಳನ್ನು, ಜಾಲಿಯ ಕೆಂಡಗಳನ್ನು ನಿನಗೆ ಕೊಡಲಿ. ಸಾಕು. ಇಲ್ಲಿ ನಾವು ನೋಡ್ತೇವೆ, ಯೆಹೋವನೇ ಸುಳ್ಳು ಬಾಯಿಯು ವಂಚಿಸುವ ನಾಲಿಗೆ ಉಳ್ಳವರಿಂದ ನನ್ನನ್ನು ಬಿಡಿಸು. ಮೊದಲು ಈ ಪ್ರಾರ್ಥನೆ ಪ್ರತಿದಿನ ಮಾಡಬೇಕು. ಪ್ರತಿದಿನ ಯೆಹೋವನೇ, ದೇವರೇ, ಸುಳ್ಳು ಬಾಯಿಯು ವಂಚಿಸುವ ನಾಲಿಗೆ ಉಳ್ಳವರಿಂದ ನನ್ನನ್ನು ಬಿಡಿಸು. ನನ್ನ ಸುತ್ತಲೂ ಇದ್ದಾರಪ್ಪ, ಫೋನ್ ಇದೆ, ಹಲೋ ಎಲ್ಲಿದ್ದೀಯಾ, ಇನ್ನು ಮನೆಯಲ್ಲ ರೆಡಿನೇ ಆಗಿರಲ್ಲ, ರೆಡಿನೇ ಆಗಿಲ್ಲ, ಪೇಸ್ಟೇ ಮಾಡಿರಲ್ಲ, ಮಧ್ಯದಲ್ಲಿ ಬರ್ತಾ ಇದ್ದೀನಿ, ದಾರಿ ಮಧ್ಯದಲ್ಲಿ ಬರ್ತಾ ಇದ್ದೀನಿ, ಎಲ್ಲಿದ್ದೀಯಾ, ತೊಂಡೆ ಬಾರ ಎಲ್ಲಿದ್ದೀನಿ, ಬರ್ತಾ ಇದ್ದೀನಿ. ಅವ್ರು ಇನ್ನೂ ಮನೆಯಲ್ಲೇ ಇರ್ತಾರೆ. ಸುಳ್ಳು. ಅದಕ್ಕೆ ದೇವರೇ, ಈ ಸುಳ್ಳು ಹೇಳುವಂಥವ್ರನ್ನಿಂದ ನನ್ನನ್ನು ಬಿಡಿಸಪ್ಪ, ವಂಚಿಸುವಂಥ
ಜನರಿಂದ ನಾನು ಬಿಡಿಸಪ್ಪ, ನನ್ನ ಪ್ರತ್ಯೇಕಿಸು ಅಂತ ಆತನ ಪ್ರಾರ್ಥನೆ ಮಾಡುವ ಆತನಾಗಿದ್ದೇನೆ. ಅದಾಗಿ ಪ್ರಿಯ ನನ್ನ ಸಹೋದರರೇ, ಯಾರಲ್ಲಿ ಸುಳ್ಳು ಬಾಯಿ ಇರ್ತದೋ, ಸುಳ್ಳು ನಾಲಿಗೆ ಇರ್ತದೋ, ಸುಳ್ಳು ತುಟಿಗಳಿರ್ತಾವೋ ಅವ್ರು ಖಂಡಿತ ಬೆಂಕಿ ಗಂಧಗಳು ಉರಿಯುವಂಥ ಕೆರೆ. ಅದು ಎರಡನೇ ಮರಣ, ಅದು ನರಕ. ನರಕ ಎಷ್ಟೊತ್ತಿರ್ತದೆ, ಎಷ್ಟು ದಿವಸಗಳಿರ್ತದೆ, ಎಷ್ಟು ತಿಂಗಳಿರ್ತದೆ, ಎಷ್ಟು ವರ್ಷಗಳಿರ್ತದೆ? ಇಲ್ಲ, ಅದಕ್ಕೆ ಅಂತ್ಯನೇ ಇಲ್ಲ ನರಕಕ್ಕೆ. ಪರಲೋಕ ಅಂದರೆ ಸ್ವರ್ಗಕ್ಕೆ ಯಾವ ಅಂತ್ಯ ಇಲ್ಲ, ನರಕ ಕೂಡ ಅಂತ್ಯ ಇಲ್ಲ. ಸ್ವರ್ಗದಲ್ಲಿ ಅಂದರೆ ಪರಲೋಕಕ್ಕೆ ಹೋದ್ರೆ, ದೇವರ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಯುಗ ಯುಗಾಂತರಗಳು ದೇವರ ರಾಜ್ಯದಲ್ಲಿ ಸುಖವಾಗಿ, ಯಾವ ಬಿಸಿಲು ಇಲ್ಲ, ಯಾವ ಗಾಳಿ ಇಲ್ಲ, ಯಾವ ಕಷ್ಟ ಇಲ್ಲ, ಯಾವ ರೋಗ ಇಲ್ಲ, ಯಾವ ದುಃಖ ವೇದನೆ ಏನೂ ಇರೋದಿಲ್ಲ. ಅಲ್ಲಿ ಮರಣನೂ ಇಲ್ಲ, ಹಸಿವೇನೂ ಇಲ್ಲ, ದಾಹನೂ ಇಲ್ಲ. ಅದು ನಿತ್ಯ ಜೀವಿತ ಯೇಸು ಕ್ರಿಸ್ತನಿರುವಂಥ ಸ್ಥಳ. ಅಲ್ಲಿ ನಮ್ಮನ್ನ ಈಗ ಯುಗಾಂತರಗಳ ಆತನ ಇಡಿಸ್ಕೊಳ್ತಾನೆ. ಇಲ್ಲಪ್ಪ, ಸುಳ್ಳು ಹೇಳಿ ಬೆಂಕಿಗೆ ಬಿದ್ದುವೋ ಆ ಎರಡನೇ ಮರಣದಲ್ಲಿ ಯುಗ ಯುಗಾಂತರ ಅಲ್ಲಿ ಬೆಂಕಿಯಲ್ಲಿ ಸುಡಬೇಕಾಗುತ್ತೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನಾವು ಸುಳ್ಳು ನಾಲಿಗೆ ಅಥವಾ ಸುಳ್ಳು ತುಟಿಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕಂದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವಾಗ, ಇಲ್ಲ ದೇವರಿಗೆ ನಮ್ಮ ಪಾಪಗಳು ಒಪ್ಕೊಂಡು, ಈ ಕೀರ್ತನೆಗಾರನು ಏನ್ ಹೇಳ್ತಾನೆ, ಯೆಹೋವನೇ ಸುಳ್ಳು ಬಾಯಿಯು ವಂಚಿಸುವ ನಾಲಿಗೆ ಉಳ್ಳವರಿಂದ ನನ್ನನ್ನು ಬಿಡಿಸು, ಯಥಾರ್ಥ ಮನಸ್ಸಿನ ಜೀವಿಸಲು ನನಗೆ ಹೊಸ ಹೃದಯವನ್ನ, ಹೊಸ ಒಂದು ಮನಸ್ಸನ್ನ, ಹೊಸ ಒಂದು ಸ್ವಭಾವವನ್ನು ಕೊಟ್ಟು ನಿನ್ನ ಮಾರ್ಗದಲ್ಲಿ ನಾನು ನಡೆಸುವಂತ ಪ್ರಾರ್ಥನೆ ಮಾಡೋದಾದ್ರೆ, ಪ್ರಿಯ ನನ್ನ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳುವಂತ ಪ್ರಿಯ ಸಹೋದರ ಸಹೋದರಿ, ದೇವರು ಆರಿಸ್ಕೊಂಡಂತ ಜನಾಂಗವೇ, ಖಂಡಿತ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಸುಳ್ಳು ಬಾಯಿಯಿಂದ, ವಂಚಿಸೋ ನಾಲಿಗೆಯಿಂದ ನಿಮ್ಮನ್ನು ಬಿಡಿಸಿ ಆತನು ತನ್ನ ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಅಂತ ದೇವಾದಿ ದೇವರ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇವಪ್ಪ, ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ, ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ತೇವೆ. ನನ್ನ యేసయ్య, ನನ್ನ ದೇವರೇ, ನನ್ನ ರಕ್ಷಕನೇ, ಹೌದು ಸ್ವಾಮಿ, ಈ ಲೋಕದಲ್ಲಿ ಸ್ವಾಮಿ ನಮ್ಮ ಸುತ್ತಲೂ ಸ್ವಾಮಿ ವಂಚಿಸುವ ಆತ್ಮಗಳು, ವಂಚಿಸುವ ಜನರು, ಸುಳ್ಳು ಬಾಯಿ, ಸುಳ್ಳು ನಾಲಿಗೆ, ಸುಳ್ಳು ತುಟಿಗಳು ಇದ್ದಾರೆ ಸ್ವಾಮಿ. ಅಪ್ಪ, ಅವರೆಲ್ಲರಿಂದ ಬಿಡಿಸು ಸ್ವಾಮಿ. ಅಪ್ಪ, ಈ ವಾಕ್ಯವನ್ನು ಕೇಳುವಂತ ಅಪ್ಪ ನಿನ್ನ ಮಕ್ಕಳು ಅಪ್ಪ ಪಶ್ಚಾತ್ತಾಪಪಟ್ಟು ಅಪ್ಪ ನಿನ್ನ ಹತ್ರ ಕ್ಷಮೆ ಕೇಳಿ, ದೇವರೇ ನಾನು ಈ ಲೋಕದಲ್ಲಿ ದುಷ್ಟರ ಆಲೋಚನೆ ಜೀವಿಸ್ತಾ ಇದ್ದೇನಪ್ಪ, ಪಾಪಾತ್ಮ ಮಾರ್ಗದಲ್ಲಿ ನಿಂತ್ಕೊಳ್ತಾ ಇದ್ದೇನಪ್ಪ, ಧರ್ಮ ನಿಂದಕರ ನೋಡಿ ನಾನು ಕೂತ್ಕೊಳ್ತಾ ಇದ್ದೇನಪ್ಪ, ನನಗೆ ಕ್ಷಮಿಸು, ಮನ್ನಿಸು, ಇವರೆಲ್ಲರಿಂದ ಬಿಡಿಸು ಅಪ್ಪ. ನಿನ್ನ ಒಂದು ಯಥಾರ್ಥವಾದ ಮಾರ್ಗದಲ್ಲಿ ಅಪ್ಪ, ಯಥಾರ್ಥವಾದ ಮಾರ್ಗದಲ್ಲಿ ನಾನು ಜೀವಿಸುವಂತೆ ದೇವರೇ ನೀನು ಸಹಾಯ ಮಾಡಂತ ಯಾರಪ್ಪ ಈ ಒಂದು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರೂ ಪ್ರಾರ್ಥನೆ ಕೇಳಿ ಅಪ್ಪ, ಅವ್ರು ಬಿಡಿಸು ಸ್ವಾಮಿ. ಅಪ್ಪ, ಯಾಕೋಬನು ಸುಳ್ಳು ಹೇಳಿದ್ರಿಂದ 20 ವರ್ಷಗಳಪ್ಪ ನರಕ ಅನುಭವಿಸಿದ ಸ್ವಾಮಿ. ಅಷ್ಟೇ ಅಲ್ಲದ ಕರ್ತನೆ ಅಪ್ಪ, ತಾನು ಹೇಳಿದ ಸುಳ್ಳು ನಿಮಿತ್ತ ತನ್ನಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ 10 ಮಕ್ಕಳು ಕೂಡ ಯಾಕೋಬನಿಗೆ ಸುಳ್ಳು ಹೇಳಿ ಅಪ್ಪ ಮತ್ತೆ ಕೆಲವು ವರ್ಷಗಳು ಅವನು ಪುತ್ರ ಶೋಕವನ್ನು ಅನುಭವಿಸಿದ ಸ್ವಾಮಿ. ಅವನ ಜೀವಿತದಲ್ಲಿ ಹೆಚ್ಚು ಕಡಿಮೆ 33 ವರ್ಷಗಳ ಮೇಲ್ಪಟ್ಟು ಸ್ವಾಮಿ ಅವನು ಯಾತನೆ ಅನುಭವಿಸಿದ ಸ್ವಾಮಿ. ಹಾಗಾಗಿ ತಂದೆಯಾದ ದೇವರೇ, యేసయ్య యేసయ్య ದಪ್ಪ, ನಿನ್ನ ಹೆಸರನ್ನು ಯಾರು ಅಯೋಗ್ಯವಾಗಿ ಉಪಯೋಗಿಸ್ತಾರೋ ಅವ್ರು ನಿನ್ನ ಶಿಕ್ಷಿಸದೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದೀಯಪ್ಪ. ಹಾಗಾಗಿ ಅಪ್ಪ, ನಿನ್ನ ಹೆಸರನ್ನು ನಾವು ಸ್ಮರಣೆ ಮಾಡುತ್ತಾ ಅಪ್ಪ ಪ್ರತಿದಿನ ನಿನ್ನ ನಾಮವನ್ನು ಉಚ್ಚರಿಸುತ್ತಾ ನಿನ್ನೊಂದಿಗೆ ನಮ್ಮ ಜೀವಿತವನ್ನು ಕಳೆಯಲಿಕ್ಕೆ ದೇವರೇ, ನಿನ್ನೊಂದಿಗೆ ನಾವು ಜೀವಿಸಲಿಕ್ಕಾಗುವಂತೆ ದೇವರೇ, ಈ ಒಂದು ಪ್ರಾರ್ಥನೆ ಪಾಲು ಹೊಂದಿದಂತ ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನಪ್ಪ ನೀನು ಆಶೀರ್ವದಿಸಪ್ಪ, ನೀನು ಆಶೀರ್ವದಿಸಪ್ಪ, ನೀನು ಆಶೀರ್ವದಿಸಪ್ಪ. ಎಲ್ಲ ವಂಚನೆಯನ್ನ ನಾಲಿಗೆಯಿಂದ ಸ್ವಾಮಿ, ಸುಳ್ಳು ತುಟಿಗಳಿಂದ ಬಿಡಿಸಿದಪ್ಪ. ಯಥಾರ್ಥವಾದ ಒಂದು ನಾಲಿಗೆ, ಯಥಾರ್ಥವಾದ ಒಂದು ತುಟಿಗಳನ್ನು ಕೊಟ್ಟು ಸ್ವಾಮಿ, ಯಥಾರ್ಥ ಹೃದಯವನ್ನು ಕೊಟ್ಟು ಸ್ವಾಮಿ, ನಿನ್ನೊಂದಿಗೆ ಜೀವಿಸುವ ಹಾಗೆ ಪ್ರತಿಯೊಬ್ಬೊಬ್ಬರು ನಿನ್ನ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನೊಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತಿ ಹೊಂದಿದ್ದೇನೆ ತಂದೆ. ಆಮೆನ್, ಆಮೆನ್, ಆಮೆನ್.